ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಹಾಗೆ ನಮ್ಮ ಜನವರಿ 20ನೇ ತಾರೀಕು ನಮ್ಮ ವಾಸ್ತು ತರಗತಿ ಇರತಕ್ಕಂಥದ್ದು. ಯಾರ್ಯಾರಿಗೆ ಆಸಕ್ತಿ ಇರುತ್ತೆ ವಾಸ್ತುಗೆ ಕಲಿಬೇಕು ಅನ್ನೋರು 6 ದಿವಸದ ತರಗತಿ ಇರುತ್ತೆ, ಜಾಯ್ನ್ ಆಗಿ. ಹಾಗೆ ಫೆಬ್ರವರಿ 10ನೇ ತಾರೀಕು ನಮ್ಮ 100ನೇ ಬ್ಯಾಚ್ 100 ಸೆಂಚುರಿ ಹೊಡಿತಕ್ಕಂಥ ಒಂದು ಬ್ಯಾಚು. ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ. ಕರೆಗಳು ತಗೊಂಡೋಗೋಣ. ಮೈದಲ್ಲಿ ಏನಾದ್ರು ವಿಚಾರಗಳಿದ್ರೆ ಹೇಳ್ತೀನಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಚೆನ್ನಾಗಿದ್ದೀರಾ ಗುರುಜಿ? ಹಾ, ಚೆನ್ನಾಗಿದೆ. ಹೇಳಿ. ತುಂಬಾ ಚೆನ್ನಾಗಿ ಬರ್ತಾ ಇತ್ರಿ ನಿಮ್ ಪ್ರೋಗ್ರಾಮ್. ಆಯ್ತಮ್ಮ, ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಮಾ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಪಾಪು ಸಣ್ಣ ಪಾಪು 6 ತಿಂಗಳು ಪಾಪುದು ಗುರುಜಿ ಹಠ ಮಾಡುತ್ತೆ. ಅದಕ್ಕೆ ಆರೋಗ್ಯದ ಬಗ್ಗೆ ಕೇಳ್ಬೇಕು. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಗುರುಜಿ. ಹೇಳಿ. 21/5/2023. ಸಮಯ 9:32 ಬೆಳಿಗ್ಗೆ. ತುಮಕೂರಲ್ಲಿ ಹುಟ್ಟಿದ್ದು. ತುಮಕೂರು. ಇದರ ಪ್ರಕಾರ ವೃಷಭ ರಾಶಿ, ಮೃಗಶಿರ ನಕ್ಷತ್ರ, 1ನೇ ಪಾದ. ಹೌದು ಗುರುಜಿ. ಈಗ 6 ತಿಂಗಳಾಗಿದೆ. ಮಂಗಳ ದಶ ನಡೀತಾ ಇದೆ. ಮಂಗಳ ದಶದಲ್ಲಿ 2024 ರಾಹು, ಮಂಗಳ ಮತ್ತೆ ರಾಹು 8ನೇ ಮನೆ ಮತ್ತೆ 3ನೇ ಮನೆ ಹಠದ ಸ್ವಭಾವ ಇರುತ್ತೆ. ಮಂಗಳನಲ್ಲಿ 8, ರಾಹುನಲ್ಲಿ 4. ಓಕೆ, 8. ಎಳ್ಳೆಣ್ಣೆನ ನಿವಾಳಿಸ್ಬಿಟ್ಟು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೋ ಅಥವಾ ಶನಿದೇವರ ಗುಡಿಗೋ ಕೊಡ್ತಕ್ಕಂಥದ್ದು ಮೊದಲನೇದು. ಇದನ್ನ 3-4 ವಾರ ಮಾಡಿ. ಅದರ ಜೊತೆಗೆ 1, 4, 8, 10, 4 ಬರ್ತಕ್ಕಂಥ ಕಾಂಬಿನೇಷನ್. ಅದರ ಜೊತೆಗೆ ಗುರುವಾರ ದಿವಸ ಬಾಳೆಹಣ್ಣನ್ನ ಬಡವರಿಗೆ ದಾನ ಮಾಡ್ತಾ ಬನ್ನಿ. 3 ತಿಂಗಳೊಳಗೆ ನಿಮಗೆ ಹಠವನ್ನ ಕಮ್ಮಿ ಮಾಡ್ತಾರೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಾನು ನಿಮ್ಮ 85th ಬ್ಯಾಚ್ ಸ್ಟೂಡೆಂಟ್ ಮತ್ತೆ 15th ಸ್ಟೂಡೆಂಟ್ ಗುರುಜಿ. 85th ಗುರುಜಿ. 85. ಓಕೆ. ಈಗ ಆಲ್ರೆಡಿ ಈಗ ನಿಮ್ಗೆ 100 ನಡೀತಾ ಇದೆ. ವೆರಿ ಗುಡ್. ಹೇಳಿ. ಗುರುಜಿ, ಒಂದ್ ಮಾತು ಹೇಳ್ಬೋದಾ ಪ್ರೋಗ್ರಾಮ್ ಬಗ್ಗೆ? ಹಾ, ಹೇಳಿ. ಎಲ್ಲರಿಗೂ ಹೇಳ್ಬೋದು, ಏನ್ ಬೇಕಾದ್ರೆ. ನಾನು ನಿಮ್ದೇ ಸರ್ ಇದು ಕಾಲ್. ನಾನು ಹೇಳಕ್ ಇಷ್ಟಪಡೋದು ಇಷ್ಟೇ ಗುರುಜಿ. ಲೈಕ್ ನನ್ನ ಲೈಫ್ ಕಂಪ್ಲೀಟ್ಲಿ ಇಟ್ ಇಸ್ ಚೇಂಜ್ ಓವರ್ ಆಫ್ಟರ್ ಐ ಲರ್ನ್ಡ್ ನಕ್ಷತ್ರ ನಡಿ. ನನಗೆ ಇನಿಷಿಯಲಿ ಜ್ಯೋತಿಷದ ಮೇಲೆ ನಂಬಿಕೆ ಹೊಟ್ಟೋಗಿತ್ತು. ಆಕ್ಚುಲಿ ಇಂಟ್ರೆಸ್ಟ್ ಇತ್ತು, ಬಟ್ ನಂಬಿಕೆ ಹೊಟ್ಟೋಗಿತ್ತು ಎಲ್ಲ ಜನರಲೈಸ್ ಮಾಡಿ. ಹೌದಾ? ಬಟ್ ಲೇಟರ್ ಒಂದ್ಸೈ ನೀವು ಸಿಕ್ಕ ಮೇಲೆ ನನ್ನ ಲೈಫ್ಗೆ ಒಂಥರ ಗಾಡ್ ಫಾದರ್ ತರ ಬಿಟ್ಟಿದ್ರೆ ಸೀರಿಯಸ್ಲಿ. ನೀವ್ ಯಾವ್ಯಾವ ಹಬ್ಬದ ಟೈಮಲ್ಲಿ ಯಾವ್ಯಾವ ಇದೆಲ್ಲ ಹೇಳ್ತಿರಲ್ಲ ರೆಮಿಡೀಸ್, ಅದನ್ನೆಲ್ಲ ಮಾಡಿದೀನಿ ಗುರುಜಿ. ಎಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. 86ನೇ ಬ್ಯಾಚ್ ಅಂದ್ರೆ ಆಲ್ಮೋಸ್ಟ್ 2 ವರ್ಷದ ಹಿಂದೆ ಕಲ್ತಿರೋದು ನೀವು? ಹೌದು ಗುರುಜಿ. 2 ವರ್ಷದ ಮೇಲಾಗಿದೆ. ಈಗ ನನ್ನ ಫ್ರೆಂಡ್ಸ್ ಬಂತು ನಾನೇನಾದ್ರು ಹೇಳಿದ್ರೆ ಪ್ರಶ್ನಾಶಾಸ್ತ್ರ ಅಥವಾ ಅವ್ರ ಜಾತಕ ನೋಡಿದ್ರೆ ಅವರು ಥ್ರಿಲ್ ಆಗ್ಬಿಡ್ತಾರೆ. ಹೆಂಗೆ ಹೇಳ್ತಿರ್ಲಿಲ್ಲ ಅಂತ. ಹೌದಾ? ಈವನ್ ನನ್ ಸಾಫ್ಟ್ವೇರ್ ಇಂಜಿನಿಯರ್ ಈವನ್ ಅಲ್ಲಿ ನನಗೆ ಆನ್ ಸೈಟ್ ಅದು ಇದು ಏನಾದ್ರು ಅವ್ರು ಕೇಳ್ದಾಗ ಹೇಳಿದ್ರೆ ಎಕ್ಸಾಕ್ಟ್ ಅದೇ ಮಂತ್ ಅಂಡ್ ಇಯರ್ ಅವರು ಆನ್ ಸೈಟ್ ಹೋಗಿದ್ದಾರೆ. ಅಷ್ಟು ಅಕ್ಯುರೇಟ್ ಆಗಿ ಬಂದಿದೆ ಗುರುಜಿ. ಅದ್ರಲ್ಲಿ 2 ಮಾತೇ ಇಲ್ಲ ನೋಡಿ. ಅದಕ್ಕೆ ನಮ್ಮ ಹಿಂದೂಗಳಿಗೆ ಸ್ವಲ್ಪ ನಾನು ಹೇಳಕ್ ಆಗಲ್ಲಪ್ಪ. ಇಲ್ಲಿ ವೀಕ್ಷಕರಿಗೂ ನಾನು ಹೇಳಿ ಸಾಕಾಯ್ತು. ಇಂಥ ಅದ್ಭುತ ಜ್ಯೋತಿಷ್ಯ ಕಲೀರಿ. ಇದು ಎಷ್ಟೋ ಖರ್ಚು ಮಾಡ್ತೀರಾ. ಒಂದು ಜಾಸ್ತಿ ಜನ ಕಲ್ತ್ರೆ ಸ್ಪ್ರೆಡ್ ಆಗುತ್ತೆ. ಇದೇ ಫೈನಲ್ ಅಸ್ಟ್ರಾಲಜಿ. ನಾವು ಹೇಳ್ತಾ ಇರೋದು, ತೋರಿಸ್ತಾ ಇರೋದೇ ಫೈನಲ್ ಅಸ್ಟ್ರಾಲಜಿ. ಇದು ಬಿಟ್ರೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದೀವಿ. ಅವ್ರಿಗೆ ಸ್ವಲ್ಪ ಯಾಕೆ ಹೋಗ್ತಾ ಇಲ್ವೋ ಅಥವಾ ಕಲಿಯೋ ಇಂಟ್ರೆಸ್ಟ್ ಇಲ್ವೋ ಅಥವಾ ಇದು ಕಲ್ತು ಏನ್ ಮಾಡ್ಬೇಕು ಅಂತನೋ ಅಥವಾ ಇದ್ರದ್ದು ಎಸೆನ್ಸೇ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ನೀವು ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಿಮ್ ಲೈಫ್ ಚೇಂಜ್ ಆಯ್ತು ಅಂತ ಇದ್ದೀರಾ. ಎಷ್ಟೋ ಜನ ಜಾತಕ ನೋಡ್ತಾ ಇದೀನಿ ಅಂತ ಇದ್ದೀರಾ. ನಿಮ್ಗೆ ಎಷ್ಟು ಥ್ರಿಲ್ ಆಗಿರ್ಬೇಕಲ್ಲ ಲೈಫು. ಹೌದು, ಖಂಡಿತ. ನಂದು ವಾಪಸ್ ಎಲ್ಲ ರಿವರ್ಸ್ ಮತ್ತೆ ನೋಡಿದ್ರೆ ಎಲ್ಲ ಹಳೆ ಇವೆಂಟ್ಸ್ ಗಳೆಲ್ಲ ನೋಡಿದ್ರೆ ಸೀರಿಯಸ್ ಆಗಿ ಒಂಥರ ಥ್ರಿಲ್ ಆಗಿ ಹೋಗುತ್ತೆ. ಏನಪ್ಪಾ ಇದು ಇಷ್ಟು ಅಕ್ಯುರೇಟ್ ಆಗಿ ಬರುತ್ತೆ ಅಂತ. ಅಂದ್ರೆ ನಮ್ಮ ಅಸ್ಟ್ರಾಲಜಿ ಎಷ್ಟು ಸತ್ಯ ಅಂತ ಗೊತ್ತಾಗುತ್ತೆ. ಜ್ಯೋತಿಷ್ಯ ನಮ್ಮ ಋಷಿಮುನಿಗಳು ಕೊಟ್ಟಿರೋದು ಹೈಯೆಸ್ಟ್ ಲೆವೆಲ್ ಆಫ್ ಅಕ್ಯುರಸಿ ಬರುತ್ತೆ. ಬಟ್ ಏನ್ ಮಾಡೋದು, ಎಲ್ಲರೂ ಸ್ವಲ್ಪ ಎಲ್ಲ ನಾಸ್ತಿಕರು ಜಾಸ್ತಿ.
ಅವ್ರಿಗೆ ಒಂದ್ಸಲಿ ಎಂಟರ್ ಆದ್ಮೇಲೆ ಎಸ್ ನೀವು ಹೇಳಿದ್ದು 100%. ಅದಕ್ಕೆ ಎಂಟರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ನಾವು 3 ವರ್ಷದಿಂದ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದೀವಿ, 10 ವರ್ಷದಿಂದ ನೋಡ್ತಾ ಇದೀವಿ ಅಂತ ನೋಡ್ಕೊಂಡೇ ಇದ್ದಾರೆ. ಎಂಟರ್ ಆಗಿ ಮಾಡಬೇಕು. ಜೀವನ ಹಣೆ ಬರ ಬದಲಾಯಿಸಕ್ಕಾಗಲ್ಲ, ಆದ್ರೆ ಈವೆಂಟ್ಸ್ ಏನ್ ನಡೆಯುತ್ತೆ ಎಲ್ಲ ಹೇಳುತ್ತೆ. ಪರ್ಫೆಕ್ಟ್. ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್. ಓಕೆ, ಗುಡ್ ಸರ್, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ. ಹಲೋ, ಹೇಳಿ, ಜೋರಾಗಿ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಹೇಳಿ, ನಮಸ್ಕಾರ. ಮೈಸೂರಿಂದ ನಾವು ಗುರುಜಿ, ಮಮತಾ ಅಂತ. ಹೇಳಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ, ಅವ್ನ ವಿದ್ಯಾಭ್ಯಾಸದ ಬಗ್ಗೆ. ಏನ್ ಓದ್ತಾ ಇದಾರೆ? ಅವನಿಗೆ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮೊದಲನೇ ವರ್ಷದ್ದು ಗುರುಜಿ. ಈಗ ಅದ್ರಲ್ಲಿ ಏನು ಎಜುಕೇಶನ್ ಕೇಳ್ಬೇಕು, ಅದನ್ನ ಮಗ ಮುಂದುವರಿಸ್ತಾರಲ್ವಾ? ಅದೇ ಮುಂದೆ ಏನಾಯ್ತು, ಏನು ಆಗುತ್ತಾ ಏನು ಅಂತ ಗುರುಜಿ. ಯಾಕೆ ನಿಮ್ ಮಗನಿಗೆ ಕಲೀರಿ ಅಂತ ಹೇಳಲ್ಲ? ಕಲೀರಿ ಅಂತ ಹೇಳಲ್ಲ, ಅವ್ನು ಹೇಳುತ್ತ ಕೇಳಲ್ಲ, ಅದಕ್ಕೆ ಗುರುಜಿ. ಅವ್ರಿಗೆ ಇದೆಲ್ಲ ತೋರಿಸಿ. ಇವಾಗ ಯಾರೋ ಒಬ್ರು ಮಾತಾಡಿದ್ರಲ್ಲ, ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಅವರೆಲ್ಲ ಹೆಂಗ್ ಕಲ್ತಿದಾರೆ ನೋಡಪ್ಪ ಅಂತ ತೋರಿಸ್ಬೇಕು. ನೀವು ತೋರ್ಸೋದೇ ಇಲ್ವಲ್ಲ, ಪ್ರಾಬ್ಲಮ್ ಅದು. ನಮ್ಮ ಮಾತು ಕೇಳಲ್ಲ, ಅದಕ್ಕೆ ಗುರುಜಿ. ಅವ್ರಿಗೆ ಟೆಕ್ನಾಲಜಿ ಅಂದ್ರೆ ಏನು, ಒಂದು ಸ್ಪಿರಿಚುವಲ್ ರಿಲ್ಮ್ ಅಂದ್ರೆ ಏನು, ಹೇಗೆ ನಾವು ಅಸ್ಟ್ರಾಲಜಿನ ನಾವು ಸೈಂಟಿಫಿಕ್ ಆಗಿ ನೋಡ್ಬೋದು. ಎಷ್ಟೋ ಜನ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮ ಈ ತರ ವಯಸ್ಸಾಗಿರೋರು ನೋಡ್ತಾ ಇದ್ದಾರೆ. ಬಿಗ್ಗೆಸ್ಟ್ ನನಗೆ ಡ್ರಾಬ್ಯಾಕ್, ನಮ್ಮ ಪ್ರೋಗ್ರಾಮ್ಗೆ ಬಿಗ್ಗೆಸ್ಟ್ ಡ್ರಾಬ್ಯಾಕು, ಯಂಗ್ಸ್ಟರ್ಸು ಮಲಗಿದ್ದಾರೆ ಮನೆಯಲ್ಲಿ. ಅವರು ಒಂದು ವಾರ ನಮ್ಮ ಪ್ರೋಗ್ರಾಮ್ ನೋಡ್ಬಿಟ್ರೆ ಫಿದಾಗ್ಬಿಡ್ತಾರೆ. ಒಂದೇ ಒಂದು ವಾರ ನಮ್ಮ ಪ್ರೋಗ್ರಾಮ್ ಕುತ್ಕೊಂಡು, ನೀವುಗಳು ವೀಕ್ಷಕರು ಯಾರು ಇದ್ದೀರಾ, ವಯಸ್ಸಾದವರು, ಪೋಷಕರು, ನಿಮ್ಮ ಮಕ್ಕಳು ರೂಮಲ್ಲಿ, ಯಾಕಂದ್ರೆ ನೈಟ್ ಬರೋದು ನಾನು 9:30 10 ಹೆಚ್ಚು ಕಮ್ಮಿ ಅವ್ರು ರಿಲ್ಯಾಕ್ಸ್ ಮಾಡ್ಕೋತಾರೆ. ಇವ್ರು ಏನೋ ಪಾಪ ಹೇಳಕ್ ಹೋಗಿರ್ತಾರೆ, ಅವರು ರೇಗ್ತಾರೆ. ದೋಸ್ ಪೀಪಲ್, ದೋಸ್ ಯಂಗ್ಸ್ಟರ್ಸ್ ಡಸಂಟ್ ನೋ ದಿ ಗ್ರೇಟ್ನೆಸ್ ಆಫ್ ಅಸ್ಟ್ರಾಲಜಿ. ಎಸ್ಪೆಷಲಿ ನಾನು ಹೇಳೋ ಅಸ್ಟ್ರಾಲಜಿ ಗ್ರೇಟ್ನೆಸ್ ಗೊತ್ತಿಲ್ಲ. ಅದರಿಂದ ಏನ್ ಯೂಸ್ ಅಂತ ಹೇಳ್ತಾ ಇದಾರೆ, ದೇ ಆರ್ ಲೂಸಿಂಗ್ ಎನ್ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತೀನಿ ನಾನು. ಇನ್ ಲೈಫ್ ಯು ಪೀಪಲ್ ಆರ್ ರಿಯಲಿ ಲೂಸಿಂಗ್ ಎನ್ ಗ್ರೇಟ್ ಆಪರ್ಚುನಿಟಿ. ನಿಮ್ಮ ಲೈಫಲ್ಲಿ ಚೇಂಜ್ ಮಾಡೋಕ್ಕೆ ಒಂದು ಗ್ರೇಟ್ ಆಪರ್ಚುನಿಟಿ. ಯಾಕಂದ್ರೆ ಒಬ್ಬ ಹುಡುಗ 86ನೇ ಬ್ಯಾಚ್ ಮಾತಾಡಿದ್ದು ಸುಮ್ಮನೆ ಅಲ್ಲ. ಹಿ ಹ್ಯಾಸ್ ಸ್ಪೋಕನ್ ಹಿಸ್ ಹಾರ್ಟ್ ಅಂತ ಹೇಳ್ಬೋದು ಬೇಕಾದ್ರೆ. ಓಕೆ, ನಾವು ಯಾರನ್ನೂ ಇಲ್ಲಿ ಕಾಲ್ ಮಾಡಿ ಹೇಳಿ ಅಂತಲೂ ಹೇಳಲ್ಲ. ಅವ್ರವ್ರ ಇಚ್ಛೆ ಪ್ರಕಾರ ಕಾಲ್ ಟ್ರೈ ಮಾಡ್ತಾರೆ. ಲಕ್ಷಾಂತರ ಜನ, ಸಾವಿರಾರು ಜನ ಕಾಲ್ ಮಾಡ್ತಾ ಇರ್ತಾರೆ. ಕಾಲ್ ಸಿಗುತ್ತೆ, ಕೆಲವರು ಸಿಗಲ್ಲ, ಕೆಲವರು ನಮ್ಮ ಸ್ಟೂಡೆಂಟ್ಗೂ ಸಿಗುತ್ತೆ, ಸಿಗಲ್ಲ, ಪಬ್ಲಿಕ್ಗೂ ಸಿಗುತ್ತೆ. ಸಿಕ್ಕಿದಾಗ ಅವರ ಮನದಾಳದ ಮಾತನ್ನು ಅದ್ಭುತವಾಗಿ ಹೇಳಿದ್ದಾರೆ. ಅದು ಅತಿಶಯೋಕ್ತಿಗಿನ ಹೆಚ್ಚಾಗಿ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಈ ರೀತಿಯೆಲ್ಲ ವಿಸ್ಮಯಗಳಿದೆಯಾ ಜ್ಯೋತಿಷ್ಯದಲ್ಲಿ? ಜ್ಯೋತಿಷ್ಯನ ಇಷ್ಟು ವರ್ಷಾಗಿ ಆಚೆ ಕಡೆ ಇರ್ತಕ್ಕಂಥ ಕಾಂಪೌಂಡರ್ಗಳು ಹಾಳು ಮಾಡಿದಾರ, ಈ ಪೂಜೆ ಗೀಜೆ ನೆಪದಲ್ಲಿ ಹಾಳು ಮಾಡಿದಾರ? ಅದೆಲ್ಲವೂ ಕೂಡ ಕಣ್ಣು ತೆರೀತಕ್ಕಂಥ ಒಂದು ವಿಚಾರ ನಮ್ಮ ಈ ಶಾಸ್ತ್ರ. ಹೇಳಿ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ, ಏನ್ ಕೇಳ್ಬೇಕು ಹೇಳಿ. ಅದೇ ನಿಮ್ದಿನ 9ನೇ ತಾರೀಕು 1ನೇ ತಿಂಗಳು 2005 3:36 ಶನಿವಾರ ಸಾಯಂಕಾಲ. ಹುಟ್ಟಿದ ಊರು? ಮೈಸೂರು ಗುರುಜಿ. ಮೈಸೂರು. ಈಗ ಎಲ್ಲಿದಾರ ಅವರು? ಈಗ ಮೈಸೂರಲ್ಲೇ ಇರೋದು ಗುರುಜಿ. ಕಾಲೇಜ್ಗೆ ಹೋಗ್ತಾರೆ. ಇವಾಗ್ಲೂ ಕಾಲೇಜ್ಗೆ ಹೋಗ್ತಾವ್ರ? ರಾತ್ರಿ ಎಲ್ಲ ಕಾಲೇಜ್ಗೆ ಹೋಗ್ತಾರ? ರಾತ್ರಿ ಎಲ್ಲ ಗುರುಜಿ, ಇವಾಗ ಹೋಗ್ತಿರೋದು, ಸಾಯಂಕಾಲ ಹೋಗ್ತಾರೆ, ಬೆಳಿಗ್ಗೆ ಹೋಗ್ತಾರೆ. ಸೂರ್ಯ ಶುಕ್ರದಶ 2026 ಮುಗಿಯುತ್ತೆ. 5-11 ಇದೆ ಸೂರ್ಯದಶ ಪ್ರಾರಂಭ. 8-4 ಸಿವಿಲ್ಗೆ 4-8 ಬರ್ತಾ ಇದೆ, ಮತ್ತೆ 3-7-2 ಬರ್ತಾ ಇದೆ. ಅವ್ರು ಸಿವಿಲ್ ತಗೊಳ್ಳೋ ಬದಲು ಸ್ವಲ್ಪ ಬೇರೆ ಕಾಂಬಿನೇಷನ್. ಸಿವಿಲ್ಗೆ 4ನೇ ಮನೆ ಬರ್ಬೇಕು ಯಾವಾಗ್ಲೂ ಕೂಡ. 4 ಬಂದ್ರೆ ಒಳ್ಳೇದಾಗುತ್ತೆ. ಸಿವಿಲ್ ಮಾಡ್ಬಿಟ್ಟು ಅದೇ ಲೈನಲ್ಲಿ ಹೋಗೋದು ಡೌಟು, ಹೇಳ್ತಾ ಇದ್ದೀನಿ. ಸಿವಿಲ್ ಮಾಡಿ ಆ ಲೈನ್ಗೆ ಹೋಗಲ್ಲ. ಒಳ್ಳೇದಾಗ್ಲಿ. ನಮಸ್ಕಾರ. ಮಾತಾಡಿ ಮಾತಾಡಿ, ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ. ಹಲೋ. ಹಾ ಹೇಳಿ. ಸರ್, ಶಿವಮೊಗ್ಗದಿಂದ ಗೌತಮಿ ಅಂತ. ಹೇಳಿ ಸರ್, ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು. ಏನ್ ಕೇಳ್ಬೇಕು? ಪ್ರಶ್ನೆ ಸೂತ್ರಕ್ಕೆ ಹೋಗ್ತೀನಿ. ಏನ್ ಜಾಬ್ ವಿಚಾರ? ಬಗ್ಗೆ 2:30. ಏನ್ ವಿಚಾರ ಹೇಳಮ್ಮ, ಏಕ್ ಅರ್ಜೆಂಟ್ ಜಾಬ್ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ, ಇನ್ನ ಜಾಬ್ ಆಗಿರ್ಲಿಲ್ಲ. 2021 ಅಲ್ಲೇ ಪಾಸ್ ಆಗಿದೆ. 2021? ಹಾ, IT ಮೇಲೆ ಹುಡುಕ್ತಾ ಇದ್ದಾರೆ. 1241 ನಂಬರ್ ಹೇಳಿದ್ರೆ 230 ಅಲ್ವಾ? ಹಾ. ಏನ್ ಸಾಫ್ಟ್ವೇರ್ ಕೋರ್ಸಸ್ ಮಾಡ್ಕೊಂಡಿದಾರಾ? ಹಾ, ಮಾಡ್ಕೊಂಡಿದ್ದಾರೆ. ಓಕೆ. ಜಾಬ್
ಕಸ್ಪಲ್ ನೋಡೋಣ. 6ನೇ ಮನೆ ಗುರು ರೆಟ್ರೋಗ್ರೇಡ್ ಡಿಲೇ ಅಂತ ತೋರಿಸ್ತಾ ಇದೆ. ಗುರು ಇರ್ತಕ್ಕಂಥ ನಕ್ಷತ್ರ ಕೇತು 7. ಸ್ವಲ್ಪ ಸಿಗೋದು ಕಷ್ಟ ಇದೆ. ಗುರು ಮತ್ತು ಕೇತು ಸ್ವಲ್ಪ ಟಫ್ ಇದೆಯಲ್ಲ ಸಿಗೋದು. ರೆಟ್ರೋಗ್ರೇಡು 7ನೇ ಮನೆ, ಸೂರ್ಯ 8. ಮೊಸರನ್ನು ದಾನ ಮಾಡಮ್ಮ, ಅವ್ರು ಹೇಳಿ, ಮೊಸರು ದಾನ ಮಾಡಕ್ಕೆ ಹೇಳಿ. ಈಗ ಅಂತರ್ಭುಕ್ತಿ ಶುಕ್ರ ಆದ ನಂತರ ಮತ್ತೆ ಸೂರ್ಯನೇ ಬರ್ತಾನೆ. ಸೂರ್ಯ ಮುಗಿದೋಗುತ್ತೆ. ಸೂರ್ಯಲ್ಲಿ 2025 ಶುಕ್ರ 2014 4 9 ಟಫ್ ಇದೆ. 2000 ನವೆಂಬರ್ ಡಿಸೆಂಬರ್ ಶುಕ್ರ. ಸೂರ್ಯದಲ್ಲಿ 10. 2023 ಡಿಸೆಂಬರ್ 31 ಆದಮೇಲೆ ಅಂದರೆ ಜನವರಿ 16 ಸಿಗುವಂಥ ಚಾನ್ಸಸ್ ಸ್ವಲ್ಪ ಟಫ್ ಇದೆ, ಕಷ್ಟ ಇದೆ. ರೆಟ್ರೋಗ್ರೇಡ್ ಬಂದರೆ ಸ್ವಲ್ಪ ಕಷ್ಟ, ಹೆಚ್ಚು ಪ್ರಯತ್ನ ಮಾಡಬೇಕು. ಸ್ಯಾಲ್ರಿ ಸ್ವಲ್ಪ ಕಾಂಪ್ರಮೈಸ್ ಆಗೋಕೆ ಸಜೆಸ್ಟ್ ಮಾಡ್ತೀನಿ. ಮೊಸರು ದಾನ ಮಾಡಿ, ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಕೇಳಬೇಕಾಯ್ತು? ಮಗಳು ಇವಾಗ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದು, ಈಗ ಸದ್ಯ ಪ್ರಾಜೆಕ್ಟ್ ಮೇಲೆ ಇಲ್ಲ. ಪ್ರಾಜೆಕ್ಟ್ ಮುಗಿದಿದೆ ಅವ್ರದ್ದು. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ ಸಿಗುತ್ತೆ? ಅದೇ ಕಂಪ್ನಿಯಲ್ಲಿ ಸಿಗುತ್ತೆ ಅಥವಾ ಕಂಪ್ನಿ ಚೇಂಜ್ ಮಾಡಬೇಕು ಅಥವಾ ಆನ್ಸೈಟ್ ಎಲ್ಲರ ಆ ಕಂಪ್ನಿ ವತಿಯಿಂದ ಆನ್ಸೈಟ್ ಎಲ್ಲರ ಆಪರ್ಚುನಿಟಿ ಬರುತ್ತಾ ಅಂತ ಕೇಳಬೇಕಾಯ್ತು. ಎಷ್ಟು ದಿವಸದಿಂದ ಬೆಂಚಲ್ಲಿ ಕೂತಿದ್ದಾರೆ? ಇವಾಗ ಜಸ್ಟ್ 1 ತಿಂಗಳ ಆಯ್ತು ಗುರುಜಿ. 1 ತಿಂಗಳಲ್ಲಿ ಬೆಂಚಲ್ಲಿ ಇದ್ದಾರಾ? ಹೌದು ಗುರುಜಿ. ಇನ್ನು 1 ತಿಂಗಳು ಆಗಿಲ್ಲ ಗುರುಜಿ, ಒಂದು 20 ದಿನ. 1 to 240 ಒಂದು ನಂಬರ್ ಹೇಳಿ. 156 ಗುರುಜಿ. 156. ಆರನೇ ಮನೆ ಚಂದ್ರ ಸಿಗುತ್ತಾ? 1 ಸೆಲ್ಫ್ ಎಫರ್ಟ್. 8 9 10 ಓಕೆ. ದಶಾದಲ್ಲಿ 111 ಸೆಲ್ಫ್. ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇಲ್ಲ. ಆನ್ ಸೈಟು ಆಫ್ ಸೈಟು ತೋರಿಸ್ತಾ ಇಲ್ಲ. ಸೂರ್ಯನ ನಕ್ಷತ್ರದಲ್ಲಿ 1 ಬಂದಿದೆ. ಇವರು ಬೇರೆ ಬಾಸು ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗೆ ಹೆಚ್ಚಾಗಿ ಟ್ರೈ ಮಾಡಬೇಕು ಅಂತ ಹೇಳ್ತಾ ಇದೆ. ಬೇರೆ ಡಿಪಾರ್ಟ್ಮೆಂಟ್, ಸೇಮ್ ಕಂಪನಿ ಹೋಗಬೇಕು. ಸೇಮ್ ಕಂಪನಿ ಬೇರೆ ಡಿಪಾರ್ಟ್ಮೆಂಟ್ ಟ್ರೈ ಮಾಡಬೇಕು. ಪ್ರಾಜೆಕ್ಟ್ಗಿನ ಹೆಚ್ಚಾಗಿ ಬೇರೆ ಹೆಡ್ಸ್ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಆಗುತ್ತೆ. ಚಂದ್ರ ಸೂರ್ಯನ ನಕ್ಷತ್ರದಲ್ಲಿದ್ದಾನೆ. ಸೂರ್ಯ ಅಂದರೆ ಒಂದು ರಾಜ ಅಂತ ನಾವು ತಗೊಳ್ತೀವಿ ಅಥವಾ ಹೆಡ್ ಅಂತ ತಗೊಳ್ತೀವಿ. 1 ಇವರೇ ಹೋಗ್ಬಿಟ್ಟು ಮಾತಾಡಿ ಇದ್ರೆ ಇನ್ನೊಂದು ಪ್ರಾಜೆಕ್ಟ್ಗೆ ಇವ್ರು ನೆಲ್ಕೋತಾರೆ. ಇಲ್ಲ ಅಂದ್ರೆ ಅಲ್ಲೇ ಕೂತಿದ್ರೆ ಇದು ಸಿಗೋದು ಡೌಟ್ ಇದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಬಹಳ ಡಿಲೇ ಇದೆ ಅಂತ ಹೇಳ್ತಾ ಇದೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಮಗಳ ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಮದುವೆ ಬಗ್ಗೆ ಎಷ್ಟು ಏಜು? ಡೇಟ್ ಆಫ್ ಬರ್ತ್ ಹೇಳ ಗುರುಜಿ. ಏಜ್ ಎಷ್ಟು ಅಂತ ಕೇಳಿದೆ. ಅದೇ 21/12/97. 21/12/97. ಹುಟ್ಟಿದ ಟೈಮು 12:32 PM. 32. ಹುಟ್ಟಿದ ಊರು? ಚಿತ್ರದುರ್ಗ. ನಿಮ್ಮ ಹುಡುಗನ ಜಾತಕ ನೋಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಈಗ ಹುಡುಗನ ಜಾತಕ ಬಂತು, ಏನ್ ಮಾಡ್ತೀರಾ? ಅದನ್ನ ಚೆಕ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಮಗಳಿಗೆ ನೋಡ್ತಾ ಇದ್ದ, ಸೆಟ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಕೇಳಿದ್ವಿ. ಅಲ್ಲ ಏನಮ್ಮ? ಮಗಳಿಗೆ ನೋಡ್ತಾ ಇದ್ವಿ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದ್, ನಿಮಗೆ ಕನ್ನಡ ಬರುತ್ತಲ್ಲ ಚೆನ್ನಾಗಿ? ಬರುತ್ತೆ ಗುರು. ಹುಡುಗರ ಜಾತಕ ಬಂದಾಗ ಎಲ್ಲಿ ತೋರಿಸ್ತೀರಾ, ಹೆಂಗ್ ಮಾಡ್ತೀರಾ, ಹೆಂಗ್ ಸೆಟ್ ಮಾಡ್ತೀರಾ? ನಿಮಗೆ ನನಗೆ ತೋರಿಸ್ತೀರಾ? ನನಗೆ ಯಾವಾಗ ತೋರಿಸ್ತಿದ್ರಿ ನೀವು? ಅಲ್ಲ ತೋರಿಲ್ಲ, ಹುಡುಗ ಸಿಕ್ಕ ಮೇಲೆ ನಿಮಗೆ ಫೋನ್ ಮಾಡ್ತೀವಿ ಗುರುಜಿ. ನನಗೆ ಫೋನ್ ಮಾಡ್ತೀರಾ? ನನ್ ಫೋನೇ ಸಿಕ್ಕಿಲ್ಲ ಅಂದ್ರೆ 10 ವರ್ಷ ಆದ್ರೂ ಕಾಯ್ತಾ ಇರ್ತೀರಾ ಫೋನ್ಗೆ? ಇಲ್ಲ, ಟ್ರೈ ಮಾಡ್ತಾ ಇರ್ತೀವಿ ಗುರುಜಿ. ಯಾವಾಗಿಂದ ಶುರು ಮಾಡಿದೀರಾ ಈಗ ನೋಡಕ್ ಹುಡುಗನ? ನೋಡ್ತಾ ಇದೀವಿ ಗುರುಜಿ. 1 ವರ್ಷದಿಂದ ಯಾರು ಬಂದಿಲ್ವಾ? ಯಾರು ನಮ್ಮ ಬಿಟ್ಟ ಯಾರನ್ನು ಕರ್ಸಿಲ್ಲ. ಹಿಂಗೆ ಫೋನ್ಗೆ ನೋಡ್ತೀವಿ, ನಮಗೆ ಅವ್ರಿಗೆ ಸೆಟ್ ಆಗ್ತಾ ಇಲ್ಲ. ಅದೇ ಆ ಪಾಯಿಂಟೇ ನನಗೆ ಬೇಕಾಗಿರೋದು. ನಮಗೆ ಅವ್ರಿಗೆ ಸೆಟ್ ಆಗ್ತಾ ಇಲ್ಲ ಅಂತ. ಯಾಕೆ ಸೆಟ್ ಆಗ್ತಾ ಇಲ್ಲ? ಅವ್ರದ್ದು ಬ್ಲಡ್ ಗ್ರೂಪ್ ಬೇರೆ, ನಿಮ್ ಬ್ಲಡ್ ಗ್ರೂಪ್ ಬೇರೆನಾ? ಮತ್ತೆ ಅದೇ ಸೆಟ್ ಆಗ್ತಾ ಇಲ್ಲ ಅನ್ನೋಕೆ ಓಪನ್ ಆಗಿ ಮನಸ್ಸು ಬಿಚ್ಚಿ ಕೇಳ್ಬೇಕು ಏನು ಅಂತ. ಅದೇ ನಮಗಿಷ್ಟ ಆದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆದ್ರೆ ಅದೇ ನಿಮ್ಗೆ ಏನ್ ಇಷ್ಟ ಆಗ್ಬೇಕು ಅಂತ ನನಗೆ ಈಗಲೂ ಗೊತ್ತಾಗಿಲ್ಲ. ಅದೇ ಒಂದ್ ಸ್ವಲ್ಪ ಕೆಲಸದಾಗಿರ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅದೇ ಕೆಲಸದಲ್ಲಿ ಇಲ್ದೇ ಇರೋರು ಫಸ್ಟ್ ಮದುವೆ ಆಗಕ್ ಬರ್ತಾವ್ರೆ. ಹಂಗೆ 11 2 9 ಭುಕ್ತಿಲಿ 9 6 11 8
ದಶದಲ್ಲೇ 6 ಇದೆ. ಯಾರು ಒಪ್ಪಿಗೆ ಕೊಡ್ತಾ ಇಲ್ಲ. ಒಂದು ಮೂಲಂಗಿಯನ್ನು ದಾನ ಮಾಡಿ, ಅರ್ಥ ಆಯ್ತಲ್ವಾ? ಮೂಲಂಗಿಯನ್ನು ದಾನ ಮಾಡಿ, ಗುರು ಆದ ನಂತರ ಶನಿ ಬರ್ತಕ್ಕಂಥದ್ದು 9, 7, 11 ಇದೆ. 7ನೇ ಮನೆ ತೋರಿಸ್ತಾ ಇದೆ. ಶನಿಯ ಭುಕ್ತಿ ಸ್ಟಾರ್ಟ್ ಆಗೋದು 2025 ಜನವರಿಗೆ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ಮಾತಾಡಿ, ಹೇಳಿ. ನಮಸ್ಕಾರ ಸ್ವಾಮಿ. ಹೇಳಿ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ಸ್ವಾಮಿ ನಮಸ್ಕಾರ. ನಾವು ಕೋಲಾರ ಜಿಲ್ಲೆ ಬಂಗಾರಪೇಟೆಯಿಂದ. ಏನಾಗಿದೆ? ಜಮೀನು ಕೇಸ್ ಹಾಕಿದೀವಿ, ಪಿತ್ರಾಜಿತ ಆಸ್ತಿದು. ಅದು ಏನ್ ಒಂದ್ 6-7 ವರ್ಷದಿಂದ ಎಳಿತಾನೆ ಇದೆ. ಅದಾಗುತ್ತಾ ಇಲ್ಲ ಗೊತ್ತಿಲ್ಲ ಸ್ವಾಮಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ ಸ್ವಾಮಿ. 1ರಿಂದ 249 ಒಂದು ಸಂಖ್ಯೆ ಹೇಳ್ರಿ, ಸರಿಯಾಗಿ ಕೇಳಿಸ್ಕೊಳ್ರಿ. ಸ್ವಾಮಿ 55. 6ನೇ ಮನೆ ಶುಕ್ರ, ಪಿತ್ರಾರ್ಜಿತ. 8ನೇ ಮನೆ ಗುರು ರೆಟ್ರೋಗ್ರೇಡ್. ಶುಕ್ರನ್ ನೋಡೋಣ. 4, 8 ಶುಕ್ರ ರಾಹುವಿನ ನಕ್ಷತ್ರದಲ್ಲಿದೆ. ಹೈಕೋರ್ಟ್ಗೆ ಹೋಗ್ಬೇಕು. ಈಗ ಹಾಕಿರೋ ಕೋರ್ಟಲ್ಲಿ ವಿನ್ ಆಗಲ್ಲ. ಹೌದಾ ಸ್ವಾಮಿ? ಎಸ್. ನೆಕ್ಸ್ಟ್ ಇನ್ನೊಂದು ಕೋರ್ಟ್ಗೆ ಹೋಗ್ಬೇಕು ನೀವು. ನೆಕ್ಸ್ಟ್ ಕೋರ್ಟ್ ಚೇಂಜ್ ಮಾಡಿ. ಕೋರ್ಟ್ ಚೇಂಜ್ ಮಾಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಅವರು ಗೆಲ್ಲಲ್ಲ. ಆ ಟೈಮಲ್ಲಿ ಏನ್ ಮಾಡಬೇಕು? ದೇ ಹ್ಯಾವ್ ಟು ಗೋ ಫಾರ್ ಹೈಯರ್ ಕೋರ್ಟ್, ಬಿಕಾಸ್ 10th ಹೌಸ್ ಇಸ್ ಹೈಯರ್ ಆಕ್ಟೈನ್ ಅಂತ ಕರೀತಾರೆ, ಹೈಯರ್ ಲೆವೆಲ್. ಅದರಲ್ಲಿ ರಾಹು ರೆಟ್ರೋಗ್ರೇಡ್ ಬಂದಿದೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಇದು ನಾನು ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಸರ್. ಏನ್ ಕೇಳ್ಬೇಕಾಯ್ತು? ಆ ಜಾಬ್ ಬಗ್ಗೆ ಸರ್. ಅದೇ ಜಾಬ್ ಬಗ್ಗೆ ಅಂದ್ರೆ ಏನ್ ಕೇಳ್ಬೇಕು ಅದ್ರಲ್ಲಿ? ಅದೇ ಅವಳು PSI ಇದ್ ಮಾಡಿದ್ಲು ಸತಿ. ಮೆರಿಟ್ ಮೇಲೆ ಬಂದಿತ್ತು. ಆಮೇಲೆ ಅಲಿಗೇಷನ್ ಆಯ್ತು, ಗೊತ್ತಲ್ಲ ಸರ್ ಅದ್ರ ಬಗ್ಗೆ ಎಲ್ಲ. ಆಮೇಲೆ ಕ್ಯಾನ್ಸಲ್ ಮಾಡ್ಬಿಟ್ಟು ನೆಕ್ಸ್ಟ್ ಎಕ್ಸಾಮ್ಗೆ ಇದ್ ಮಾಡಿದ್ರು. ಅದು ನೆಕ್ಸ್ಟ್ ಜನವರಿ ಇಟ್ಕೊಂಡಿದ್ದಾರೆ. ಸೊ ಅವಳು ಇದ್ರ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ, ಇದಕ್ಕೆ ಹೋಗ್ಲಾ? ಇಲ್ಲ. 1 to 241 ನಂಬರ್ ಹೇಳಿ. 27 ಸರ್. 27. ಯಾವಾಗ? ಈಗ 2024 ಜನವರಿಗೆ ಇದೆಯಾ? ಜನವರಿ ಎಕ್ಸಾಮ್ ಇದೆ ಸರ್. 6ನೇ ಮನೆ ಶುಕ್ರ ರಾಹುವಿನ ಕಾಂಬಿನೇಷನ್ ಇದೆ. 11 ಬರುತ್ತೆ. ರೆಟ್ರೋಗ್ರೇಡ್ ಬಂದಿದೆ ಕೆಲಸದಲ್ಲಿ. ಸೊ 10, 11 ಇದೆಯಾ ನೋಡೋಣ. ಅದರಲ್ಲಿ 10, 11 ಶನಿ ಬರುತ್ತೆ. ಆಗೋ ಚಾನ್ಸಸ್ ತೋರಿಸ್ತಾ ಇದೆ ಸರ್. ಎಷ್ಟು ಪರ್ಸೆಂಟ್? ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ 8, 12 ಬುಧನಲ್ಲಿ ಒಂಚೂರು ಹತ್ರದಲ್ಲಿ ಬಂದು ಹೋಗೋ ತರ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕಂದ್ರೆ ಅಂತರ್ಭುಕ್ತಿ 11 ಬಂದ್ಬಿಟ್ಟಿದೆ ಶುಕ್ರ. ಓಕೆ, ಶುಕ್ರ ಆದ್ಮೇಲೆ ಮತ್ತೆ ಚಂದ್ರನ್ಗೆ ಹೋಗುತ್ತೆ. ಸೊ ನನ್ನ ಸಜೆಷನ್ ಒಂದು, ಈಗ ಇಮಿಡಿಯೇಟ್ ಆಗಿ ಹೆಸರು ಕಾಳು ದಾನ ಮಾಡಿ ಶನಿದೇವರ ಮಂತ್ರನ ಯಥೇಚ್ಛವಾಗಿ ಹೇಳಕ್ ಕೇಳಿ. ಓಂ ಶ್ರೀ ಶನೇಶ್ವರಾಯ ಸ್ವಾಹ ಅಂತ ಹೇಳಕ್ ಕೇಳಿ. ವಿನ್ನಿಂಗ್ ಕಾಂಬಿನೇಷನ್ ಸ್ವಲ್ಪ ಹತ್ರದಲ್ಲಿ ತೋರಿಸ್ತಾ ಇದೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ನಮ್ ತಂದೆ ಸ್ವಲ್ಪ ಅರಿಯಸ್ ದುಡ್ಡು ಬರ್ಬೇಕಾಗಿತ್ತು. ಏನ್ ದುಡ್ಡು? ಅರಿಯಸ್ ದುಡ್ಡು ಬರ್ಬೇಕಾಯ್ತು. ಅರಿಯರ್ಸ್. 1 to 241 ನಂಬರ್ ಹೇಳಿ. 100. ಇಲ್ಲಿರ್ತಕ್ಕಂಥ ಒಂದು ನೋಡೋಣ. 9 ಬುಧನ ಕಾಂಬಿನೇಷನ್ 2, 6 ಕೇತು ಮತ್ತೆ ಶನಿ. 2 ಮತ್ತೆ ಬಾಳೆಹಣ್ಣು ದಾನ ಮಾಡಿ ಗುರುವಾರ. ಓಕೆ, ಒಂದು 6ರಿಂದ 8 ತಿಂಗಳೊಳಗಡೆ ಹೋಗಿ ಅಲ್ಲಿ ಕೇಳ್ಕೊಂಡು ಅಪ್ಲೈ ಮಾಡಿ ವಿನ್ ಆಗುತ್ತೆ. ಓಕೆ, ಸರಿ, ಒಳ್ಳೇದಾಗ್ಲಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ. ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಆಸ್ಪತ್ರೆಯಲ್ಲಿ ಎಷ್ಟು ತೋರಿಸಿದ್ರು ಎಲ್ಲ ನಾರ್ಮಲ್ ಅಂತ ಬರ್ತಾನೆ ಇದೆ. ಒಂಥರ ಏನ್ ಬಾಧೆ, ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ನನಗೆ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 45 ಗುರುಜಿ.
45 25 ಸೂರ್ಯ. ಓಕೆ, ಸೂರ್ಯ ಮತ್ತು ಶನಿ ಕಾಂಬಿನೇಷನ್ ಬಂದಿದೆ. ಸೂರ್ಯನ ನೋಡೋಣ ಫಸ್ಟು. ಸೂರ್ಯ 6, 5, 5 ಸೂರ್ಯ ಮತ್ತು 6 ಶನಿ ಕಾಂಬಿನೇಷನ್. ರಾಹು ಮತ್ತು ಶನಿ 10ನೇ ಮನೆ, 4 ಮತ್ತು 10 ರಾಹುವಿನ ಕಾಂಬಿನೇಷನ್. ಓಕೆ, ನಿಮ್ಮ ವೆಯ್ಟಿನ ಕಾಲು ಭಾಗ, ನಿಮ್ಮ ಎಷ್ಟು ವೆಯ್ಟ್ ಇದೆಯೋ ಕಾಲು ಭಾಗ ಇದ್ದಲನ್ನು ಹರಿಯೋ ನದಿಲಿ ಬಿಡಿ ಶನಿವಾರ ದಿವಸ. ತಿಂಗಳಿಗೆ ಒಮ್ಮೆ ಹಾಗೆ 3 ತಿಂಗಳು ಬಿಡಬೇಕಾದ್ರೆ ನಿಮ್ಮ ವೆಯ್ಟ್ ಎಷ್ಟಿದೆಯೋ ಅಷ್ಟು ಅದ್ರದ್ದು ಕಾಲು ಭಾಗ ಸ್ವಲ್ಪ ನಿವಾಳಿಸ್ಬಿಟ್ಟು, ಪೂರ್ತಿ ಎತ್ಕೊಳಕ್ಕಾಗಿಲ್ಲ ಅಂದರೆ ಸ್ವಲ್ಪ ಭಾಗ, ಕಾಲು ಭಾಗ ಟ್ರೈ ಮಾಡಿ. ಕಾಲು ಭಾಗ ಇಲ್ಲ ಅಂದರೂ 10% ಆದರೂ ಹರಿಯೋ ನೀರಿಗೆ ಇದ್ದಲನ್ನು ಬಿಡಬೇಕು. ಯಾವುದು ಈ ಕಟ್ಟಿಗೆ ಇದ್ದಲನ್ನು ಬಿಡಬೇಕು. ಅವಾಗ ನಿಮಗೆ ಚೇಂಜಸ್ ಬರುತ್ತೆ. ಏನೂ ಟೆನ್ಷನ್ ತಗೊಳ್ಬೇಡಿ, ಖಂಡಿತ ಆ ಕಾಂಬಿನೇಷನ್ಸು ವರ್ಕ್ ಆಗುತ್ತೆ. ಹಾಗೆ 6 ಮುಖದ ರುದ್ರಾಕ್ಷಿ ಹಾಕಿ ಬಾಧೆ ಎಲ್ಲ ಕ್ಲಿಯರ್ ಆಗುತ್ತೆ ರಾಹುವಿನ ನಕ್ಷತ್ರದಲ್ಲಿ ಬಂದಿರೋದ್ರಿಂದ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಹಾಸನಿಂದ ಕಾಲ್ ಮಾಡ್ತಾ ಇದ್ದೀನಿ. ಗುರುಜಿ, ಒಂದು ಪ್ರಶ್ನೆಶಾಸ್ತ್ರ ಹಾಕ್ಬೇಕಿತ್ತು. ಹೇಳಿ. 1 to 249 ಒಂದು ನಂಬರ್ ಹೇಳಿ. 149 ಗುರುಜಿ. ಏನು ವಿಚಾರ? ಗುರುಜಿ, ಆಕ್ಚುಲಿ ನಾನು ಸಾಫ್ಟ್ವೇರ್ ಇಂಜಿನಿಯರು. ಆಕ್ಚುಲಿ ಪ್ರೀವಿಯಸ್ ಮ್ಯಾನೇಜರ್ ಈಗ ಬೇರೆ ದೇಶಕ್ಕೆ ಆಪರ್ಚುನಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಕರೆಂಟ್ ಮ್ಯಾನೇಜರ್ ರಿಲೀಸ್ ಮಾಡ್ತಾರೋ ಇಲ್ವಾ ಅಂತ ಗೊತ್ತಾಗ್ಬೇಕಿತ್ತು ಗುರುಜಿ. 6ನೇ ಮನೆ ರಾಹು ರೆಟ್ರೋಗ್ರೇಡ್, 10ನೇ ಮನೆ ಸೂರ್ಯ. ನೋಡೋಣ. 6ನೇ ಮನೆ ರಾಹು 2ನೇ ಮನೆ ಮತ್ತು 4ನೇ ಮನೆ, ಸೆಕೆಂಡ್ ಹೌಸ್ ಆ್ಯಂಡ್ 4th ಹೌಸ್. ಓಕೆ, ಸೂರ್ಯನ ಕಾಂಬಿನೇಷನಲ್ಲಿ 2 ಮತ್ತು 12 ಬರ್ತಾ ಇದೆ. ಡಿಲೇ ಆಗುತ್ತೆ, ಬಟ್ ಅಪ್ರೂವ್ ಮಾಡ್ತಾರೆ. ಮಾತಿನಿಂದ ವಿನ್ ಆಗ್ತೀರಾ ನೀವು. ಮಾತಿನಿಂದ ವಿನ್ ಆಗ್ಬೇಕಿಲ್ಲಿ. ಅರ್ಥ ಆಯ್ತಾ? ಮಾತಿನಿಂದ ವಿನ್ ಆಗಬೇಕು ಅಂತಂದ್ರೆ ಏನೂ ಇಲ್ಲ, ವೆರಿ ಈಸಿ. ಸ್ವಲ್ಪ ಕರಿ ಉದ್ದಿನ ಕಾಳು ದಾನ ಮಾಡಿ ಆ ಇನ್ನೊಂದು ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಡಿಲೇ ಮಾಡ್ತಾರೆ, ಆಗಲ್ಲ ಹಂಗೆ ಹಿಂಗೆ ಅಂತಾರೆ. ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಅಪ್ರೂವ್ ಮಾಡೇ ಮಾಡ್ತಾರೆ. ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ. ಹೇಳಿ. 10/12/1990. ಏನ್ ಕೇಳ್ಬೇಕು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಏನ್ ಕೇಳ್ಬೇಕು? ನಮ್ಮ ಮಗನ ಬಗ್ಗೆ ಇದು ಕೆಲ್ಸಕ್ಕೆ ಹೋಗ್ತಾನೆ ಹೆಂಗೆ ಅಂತ ಹೇಳಿ. ಏನು ಕೆಲ್ಸಕ್ಕೆ ಕೋಚಿಂಗ್ ಹೋಗಿದ್ದಾನೆ. ಯಾವ ಕೋಚಿಂಗ್? ಬ್ಯಾಂಕಿಂದ ಎಕ್ಸಾಮ್ ತಗೊಂಡಿದ್ದಾನೆ. ಸಿಗುತ್ತೆ ಹೆಂಗೆ ಅಂತ ಕೇಳ್ಬೇಕು. ಅದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಜಾತಕದಲ್ಲಿ ಹೆಂಗ್ ಗೊತ್ತಾಗ್ಬಿಡ್ತದೆ? ಜಾತಕದಲ್ಲೆಲ್ಲ ಇಂಥ ಕೆಲಸ ಮಾಡ್ತಾರೆ ಅಂತ ಒಂದು ಅಂದಾಜು ಹೇಳ್ಬೋದೇ ಹೊರತು ನಿಮಗೆ ಬ್ಯಾಂಕ್ ಕೋಚಿಂಗ್ ಕೆಲಸ, ಬ್ಯಾಂಕಲ್ಲೇ ಗೌರ್ಮೆಂಟ್ ಕೆಲಸ, ನೀವು ಗೌರ್ಮೆಂಟ್ ಕೆಲಸ ತಾನೇ ಕೇಳ್ತಾ ಇರೋದು. ಹೌದೌದು. ಅದು ಜಾತಕದಲ್ಲಿ ಗೊತ್ತಾಗಲ್ಲ ಅವೆಲ್ಲ, ಕುಂಡಲಿಲೆಲ್ಲ ಗೊತ್ತಾಗಲ್ಲ, ಅವೆಲ್ಲ ಸುಳ್ಳು. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅದೊಂದೇ ವಿಚಾರ ಹೇಳ್ಬೇಕು. ಯಾಕಂದ್ರೆ ಬ್ರೇಕ್ ಆದ್ಮೇಲೆ 1 to 249 ನಂಬರ್ ಹೇಳಿ. 99. ಯಾವಾಗ ಎಕ್ಸಾಮ್ ಇರೋದು? ಮೇ ಜೂನ್ಗೆ ಸರ್. ಮೇ ಜೂನ್ 2024. ಹೌದು ಸರ್. ರಿಸಲ್ಟ್ ಯಾವಾಗ ಬರುತ್ತೆ? ಅದು ಎಕ್ಸಾಮ್ ಆದ್ಮೇಲೆ ಬರುತ್ತೆ ಸರ್. ಅದು ಎಲ್ಲರಿಗೂ ಗೊತ್ತು ರೀ. ಇವ್ರಿಗೆ ಕಳಿಸ್ಬೇಕು ಫಸ್ಟ್. ಎಕ್ಸಾಮ್ ಆದ್ಮೇಲೆ ಎಲ್ಲರಿಗೂ ರಿಸಲ್ಟ್ ಬರುತ್ತೆ. 10 ವರ್ಷ ಆದ್ಮೇಲೆ ಬರುತ್ತಾ, 3 ವರ್ಷ ಆದ್ಮೇಲೆ ಬರುತ್ತಾ, 6 ತಿಂಗಳಾದ್ಮೇಲೆ ಬರುತ್ತಾ ಅಂತ ಕೇಳಿದ್ ನಿಮ್ಗೆ. ಒಂದು 15 ದಿವಸಕ್ಕೆ ಬರ್ಬೋದು ಸರ್. ಹೌದಾ? ನೀವೇ ಎಕ್ಸಾಮ್ ಬೋರ್ಡ್ ಕಂಟ್ರೋಲರ್ ತರ ಹೇಳ್ತಾ ಇದ್ರ. ಮನೆ ಶುಕ್ರ ಇಲ್ಲ, ಆಗಲ್ಲ, ಕಷ್ಟ ಇದೆ. ರಾಹು 8ನೇ ಮನೆ ತೋರಿಸ್ತಾ ಇದೆ. ಸ್ವಲ್ಪ ಪಾಸ್ ಆಗೋದು ಕಷ್ಟ ಇದೆ ಅಂತ ತೋರಿಸ್ತಾ ಇದೆ. ಒಳ್ಳೇದಾಗ್ಲಿ. ಮುಂದೆ ಇನ್ನೊಂದ್ಸತಿ ಟ್ರೈ ಮಾಡಿ. ಕಾಲ್ ಒಂದು ಬ್ರೇಕ್ ಆದ್ಮೇಲೆ ಬರೋಣ. ನಮ್ಮ ಸನಾತನ ಧರ್ಮದ ಕೊಡುಗೆಯಾಗಿರುವ ಜ್ಯೋತಿಷ್ಯವನ್ನು ಆಧುನಿಕ ರೀತಿಯಲ್ಲಿ ಆಪ್ ಮುಖಾಂತರ ಅತ್ಯಂತ ಸುಲಭವಾಗಿ ಜ್ಯೋತಿಷ್ಯವನ್ನು ಕಲಿಯುವ ಸುವರ್ಣ ಅವಕಾಶ. ಅಲ್ಲಿ ನಮಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ಸಿಗುತ್ತೆ. ಹಾಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ಗೆ ಬುಧ ಆಗಿರ್ತಕ್ಕಂತ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ, ಸಂತಾನ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಫೆಬ್ರವರಿ 10ರಂದು ಶುರುವಾಗುವ ನಕ್ಷತ್ರ ನಾಡಿಯ 100ನೇ ಬ್ಯಾಚ್ಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ.
20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಶಕುಂತಲಾ. ಅಧಿಕಾರ, ವೃತ್ತಿಯಲ್ಲಿ ಅಧಿಕಾರ, ವ್ಯಾಪಾರದಲ್ಲಿ ಅಧಿಕಾರ, ರಾಜಕೀಯದಲ್ಲಿ ಅಧಿಕಾರ, ಎಲ್ಲರೂ ಈ ಅಧಿಕಾರಕ್ಕೆ ಕಾಯ್ತಾ ಇರ್ತೀವಿ. ನಿಮ್ಮ ಜಾತಕದಲ್ಲಿ ರಾಜಯೋಗ ಇದೆಯಾ? ನೀವಿದನ್ನ ತಿಳ್ಕೋಬೇಕಾ? ಹಿಂದೆ ಆಸ್ಟ್ರೋಲೈಟ್ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೊಂದು ಶುಭ ಸುದ್ದಿ ಏನಂದ್ರೆ ಮೊದಲ ಕರೆ ಉಚಿತ. ಓಕೆ, ವೆಲ್ಕಮ್ ಬ್ಯಾಕ್. ಫೆಬ್ರವರಿ 10ನೇ ತಾರೀಕು ನಮ್ಮ 100ನೇ ಬ್ಯಾಚ್ ಇದೆ. ಹಾಗೆ ಜನವರಿ 20ನೇ ತಾರೀಕಲ್ಲಿ ವಾಸ್ತು ಕ್ಲಾಸಸ್ ಮಾಡ್ತಾ ಇದೀವಿ. 32 ಝೋನ್ ಇರುತ್ತೆ. 32 ಝೋನು ತಿಳ್ಕೋಬೇಕು ಅಂದ್ರೆ 6 ದಿವಸದಲ್ಲಿ ಕಂಪ್ಲೀಟ್ ವಾಸ್ತು ಹೇಳ್ಕೊಡ್ತೀವಿ. ಸೊ ಚಿಂತೆನೇ ಬೇಡ. 100% ಟ್ರೈಡ್ ಟೆಸ್ಟೆಡ್. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾವು ವಾಸ್ತು ಕ್ಲಾಸಸ್ ಮಾಡಿದಾಗ ಒಂದು 2,000 ಜನ ಕಲ್ತಿದ್ದಾರೆ. ಅದ್ಭುತವಾಗಿರೋ ಕ್ಲಾಸ್ ಅಂತ ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಎಕ್ಸಲೆಂಟ್ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರಿಗೆ ವಾಸ್ತು ಬಗ್ಗೆ ಇಂಟ್ರೆಸ್ಟ್ ಇದೆ, ಬಾಡಿಗೆ ಮನೇಲಿದ್ದೀವೋ, ಸ್ವಂತ ಮನೇಲಿದ್ದೀವೋ, ಅಥವಾ ಮನೆ ಕಟ್ಟಬೇಕು ಅಂತಿದ್ದೀವೋ, ಕ್ಲೀನಾಗಿ ನೋಡಿ. ವಾಸ್ತುದು ಎಫೆಕ್ಟ್ ಒಂದು 20% ಇರುತ್ತೆ ಜೀವನದಲ್ಲಿ. ಅದನ್ನ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ. ನಮಸ್ಕಾರ. ಹಲೋ, ಹೇಳಿ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮ್ದು ನಮ್ ಮಗ ರೀ, ನಮ್ಗ ಇರೋನ್ ಒಬ್ನೇ ಮಗ. ಭಾರಿ ಹಠ ಮಾಡ್ತಾನ್ರಿ. ಎಷ್ಟು ವಯಸ್ಸು? ಈಗ 9ನೇ ಕ್ಲಾಸ್ ರೀ ಅವನು. ಬಾಳ ಅಂದ್ರ ಬಾಳ ಹಠ ಮಾಡ್ತಾನ್ರಿ. ಯಾರ್ ಮಾತು ಕೇಳಲ್ಲ, ಏನಿಲ್ಲ. 9ನೇ ಕ್ಲಾಸ್ ರೀ. 2009 21ನೇ ಹುಟ್ಟಿದ ದಿನಾಂಕ ರೀ ಒಂದು. ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹೇಳಿ. 2009 ರೀ ಒಂದು. ಫಸ್ಟ್ ಡೇಟು, ಮಂತು, ಇಯರ್ ಆ ಫಾರ್ಮೆಟ್ ಅಲ್ಲಿ ಹೇಳಿ. ಉಲ್ಟಾ ಹೇಳ್ತಾ ಇದ್ದೀನಿ. ಹೌನ್ರಿ. ಆಗಸ್ಟ್ ತಿಂಗಳು 2021 ತಾರೀಖ್ ಹುಟ್ಟಿದ್ದು. ಡೇಟ್ ಎಷ್ಟು? 21/2009 ರೀ. 21 ತಿಂಗಳೆಷ್ಟು? ತಿಂಗಳು ಆಗಸ್ಟ್ ತಿಂಗಳ್ರಿ. 2000 ಎಷ್ಟು ಡೇಟು? 21/2009 ರೀ. 21/8 ಅಂತ ಹೇಳಮ್ಮ. ಅಯ್ಯೋ, 8 ಅಲ್ರಿ, 2009 ರೀ. 21/8/2009 ಕರೆಕ್ಟಾ? 21/8 ಅಂದ್ರೆ ತಿಂಗಳು. ಅಲ್ಲಿ ಬರ್ಕೊಳ್ಳೋದೇ ಇಲ್ವಲ್ಲ ನೀವು ಅಲ್ಲಿ ಪೇಪರ್ ಅಲ್ಲಿ. 9ನೇ ಕ್ಲಾಸ್ ರೀ ಈಗ ಅವನು. ನಾನ್ ಟೈಮ್ ಹೇಳ್ರಿ. ಟೈಮ್ ಅದ ರೀ. ಟೈಮ್ 10:44 ರೀ. ಶುಕ್ರವಾರ. ಯಾವಾಗ? ಬೆಳಿಗ್ಗೆನ ಸಾಯಂಕಾಲನ? ರಾತ್ರಿ ರೀ, ರಾತ್ರಿ. ಗಂಡಸರಾಗಿದ್ರೆ ಬೇರೆ ಏನಾದ್ರು ವಿಚಾರ ಕೇಳ್ತಾ ಇದ್ದೆ, ಏನಾಗಿದೆ? ರಾತ್ರಿ ರೀ. ಹುಟ್ಟಿದ ಊರು ಹೇಳಿ. ಹುಟ್ಟಿದ ದಿವಸ ಶುಕ್ರವಾರ ರೀ. ಊರು ಹೇಳ್ರಪ್ಪ. ಊರು ಕಿರ್ವತ್ತಿ. ಅದು ಯಾವತ್ತಿನೋ ಗೊತ್ತಿಲ್ಲ. ಯಾವ್ದು ಜಿಲ್ಲೆ ಬರುತ್ತೆ? ತಾಲೂಕು? ಶಿರ್ಸಿ ತಾಲೂಕು. ನಮ್ ಪ್ರೋಗ್ರಾಮ್ ನೋಡ್ತೀರಾ? ಯಾರು ಏನೇನ್ ಹೇಳ್ತಾರೆ ಅನ್ನೋದು ಒಂಚೂರು ಒಂದು ತಲೆಲೇ ಇಲ್ವಲ್ಲಮ್ಮ ನಿಮ್ಗೆ. ಎಲ್ಲರೂ ಇಲ್ಲಿ ಡೇಟ್ ಆಫ್ ಬರ್ತ್, ಟೈಮು ಎಲ್ಲ ಕ್ಲೀನ್ ಆಗಿ ಹೇಳ್ತಾರೆ. ಅದ್ರದ್ದು ಆರ್ಡರ್ ಹೇಳಕ್ ಬರಲ್ವಲ್ಲ ನಿಮಗೆ. ನಾವ್ ಹೆಂಗ್ ಹಾಕೊಳ್ಳೋದು ಕೇಳ್ಕೊಂಡು. ಸಿಂಹರಾಶಿ, ಪೂರ್ವ ಪಾಲ್ಗುಣಿ ನಕ್ಷತ್ರ. ಚಂದ್ರದಶ ನಡೀತಾ ಇದೆ. ಚಂದ್ರನ ಕಾಂಬಿನೇಷನ್ ಇಲ್ಲಿ 3ನೇ ಕಾಂಬಿನೇಷನ್ ಸ್ವಲ್ಪ ಹಠವನ್ನು ತಂದು ಕೊಡ್ತಕ್ಕಂಥ ಕಾಂಬಿನೇಷನ್. ಮೊಸರು ನಿವಾಳಿಸಿ ಅವರಿಗೆ ಬಡವರಿಗೆ ದಾನ ಮಾಡಿ 2 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಬಲಗೈಗೆ ಕರಿದಾರ ಕಟ್ಟಿ ಅದನ್ನ ಕಟ್ಟಿಸ್ಕೊಳ್ಳಕ್ಕೆ, ಅದನ್ನ ಮಾಡಕ್ಕೆ ಹಠ ಮಾಡಿದ್ರೆ ಅದಕ್ಕೇನ್ ಮಾಡಕ್ಕಾಗಲ್ಲ. ಯಥೇಚ್ಛವಾಗಿ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ನೀವೇ ಹೇಳಿ. ಒಳ್ಳೇದಾಗತ್ತೆ, ಕಮ್ಮಿ ಆಗತ್ತೆ. ಮುಂದಿನ ಕರೆಗೆ ಹೋಗೋಣ. ಹಲೋ. ನಮಸ್ಕಾರ, ಹೇಳಿ. ಹಲೋ, ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಮ್ಮ ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ಪ್ರಶ್ನಾಶಾಸ್ತ್ರ. ಹೇಳಿ. ನಂಬರ್ 48. ಎಷ್ಟು? 48 ಗುರುಜಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ. 48 ಹೆಲ್ತ್. ಶುಕ್ರ ನೋಡೋಣ. 10, ಆಮೇಲೆ ಮೇಲೆ ಕೇತು 6. ಸ್ವಲ್ಪ ಚೆನ್ನಾಗಿ ಚಿಕಿತ್ಸೆ ಕೊಟ್ರೆ ವಾಸಿ ಆಗತ್ತೆ ಅಂತ ಬರ್ತಾ ಇದೆ. ಅರ್ಥ ಆಯ್ತಾ? ಚಿಕಿತ್ಸೆಯಿಂದ ವಾಸಿ ಆಗತ್ತೆ. ಇದು ಸಮಸ್ಯೆ ಏನು ಇಲ್ಲ. ಒಂದು ಸಾಧ್ಯವಾದ್ರೆ ಕರಿ ದಾರ ಕಟ್ಟಿ
ಚೇಂಜಸ್ ಬರುತ್ತೆ. ಡಾಕ್ಟರ್ನು ಸ್ವಲ್ಪ ಚೇಂಜ್ ಮಾಡಿ ಒಳ್ಳೆ ಚಿಕಿತ್ಸೆ ಮಾಡಿದ್ರೆ ಖಂಡಿತ ಚೇಂಜಸ್ ಆಗುತ್ತೆ ಅಂತ ಬಂದಿದೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹೇಳಿ. ಹೆಲ್ತ್ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಪ್ರಕಾರ ಕೇಳ್ತೀನಿ. ಯಾವ್ದು ಬೇಕು? ಡೇಟ್ ಆಫ್ ಬರ್ತ್ ಪ್ರಕಾರನ? ಹಾ ಹೇಳಿ. ಏನಾಗಿದೆ ನಿಮಗೆ ಕಾಯಿಲೆ? ಸ್ವಲ್ಪ ಚೆಸ್ಟ್ ಪೇನ್ ಬರುತ್ತೆ. ಚೆಸ್ಟ್ ಪೇನ್ ಬಂದ್ರೆ ಹಾಸ್ಪಿಟಲ್ ಫಸ್ಟ್ ಹೋಗ್ಬೇಕು ತಾನೆ? ಹೋಗ್ ಬಂದು ತೋರಿಸಿದ್ದೆ, ಎಲ್ಲ ನಾರ್ಮಲ್ ಬರುತ್ತೆ. ಚೆಸ್ಟ್ ಪೇನು ನಾರ್ಮಲ್ ಬಂತ? ನಾರ್ಮಲ್ ಚೆಸ್ಟ್ ಪೇನ್ ಹಂಗಾರೆ ಇದು? ಡೇಟ್ ಆಫ್ ಬರ್ತ್ ಹೇಳಿ. 15/7/1998. 15/7/1998. ಸಮಯ? ರಾತ್ರಿ 10:30. ಹುಟ್ಟಿದೂರು? ಮಂಡ್ಯ. ಮಂಡ್ಯ. 15/7/1998. ಮೀನ ಲಗ್ನ, ಮೀನರಾಶಿ, ರೇವತಿ ನಕ್ಷತ್ರ, 6ನೇ ಮನೆಯಲ್ಲಿ ರಾಹು ಕೂತಿದೆ. ಈಗ ನಡೀತಾ ಇರ್ತಕ್ಕಂಥ ದಶ ಶುಕ್ರನ್ ಕಾಂಬಿನೇಷನ್ ಅಲ್ಲಿ 3-8. ಓಕೆ, 3-8 ಕಾಂಬಿನೇಷನ್ ಇದೆ. 5th ಹೌಸ್ ಚೆನ್ನಾಗಿದೆ. 5-4-7 ಚೆನ್ನಾಗಿದೆ. 4 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಮೊಸರನ್ನು ದಾನ ಮಾಡಿ. ಮಲಗಬೇಕಾದ್ರೆ ದಿಂಬಿಲ್ದೆ ಮಲಗಿ. ಅರ್ಥ ಆಯ್ತಾ? ದಿಂಬಿಲ್ದೆ ಮಲಗಿ, ಚಾಪೇಲ್ ಮೇಲೆ ಮಲಗಿ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ. ಹೇಳಿ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಹೆಸರು ಅನ್ಪೂರ್ಣ ಅಂತ. ನನ್ ಜಾಬ್ ಬಗ್ಗೆ ಕೇಳ್ಬೇಕಿತ್ತು. ಏನ್ ಜಾಬ್ ಬಗ್ಗೆ ಏನ್ ಕೇಳ್ಬೇಕು? ಅಂದ್ರೆ ಅಂಗನವಾಡಿದ ಒಂದು ಪೋಸ್ಟ್ ಸಿಕ್ಕಿದೆ, ಹೆಲ್ಪರ್ ಪೋಸ್ಟ್. ವೆರಿ ಗುಡ್. ಈ ನೆಕ್ಸ್ಟ್ ಅದ್ರಲ್ಲೇ ಪ್ರಮೋಷನ್ ಏನಾರ ಆಗೋದ್ರ ಬಗ್ಗೆ ಏನಾರ ಇದೆಯಾ ಅಂತ. ಜಾಬ್ ಯಾವಾಗ ಸಿಕ್ತು? ಈಗ ಒಂದು 3 months ಆಯ್ತು ಗುರುಜಿ. ಜಾಬ್ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀನಿ. ಪ್ರಮೋಷನ್ ಯಾವ ಇದೆಯೋ ಇಲ್ವೋ ಅಷ್ಟು ಕೇಳ್ಬೇಕಲ್ವಾ? 1 to 240 ನಂಬರ್ ಹೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಮ್ಮ. 21. 21. ಓಕೆ. ಜಾಬ್ ಅಲ್ಲಿ 10ನೇ ಮನೆ ಬುಧ ತೋರಿಸ್ತಾ ಇದೆ. ಬುಧನ ಕಾಂಬಿನೇಷನ್ ಕೇತು 6 ಮತ್ತೆ 10 ಶನಿ ತೋರಿಸ್ತಾ ಇದೆ. ಎಸ್, ವೆರಿ ಗುಡ್. ಇಲ್ಲಿಂದ ಒಂದು 20 ತಿಂಗಳು ಆದ್ಮೇಲೆ ನಿಮಗೆ ಆಗುತ್ತೆ. 20 ತಿಂಗಳವರೆಗೂ ಕಾಯ್ಬೇಕು. ಅರ್ಥ ಆಯ್ತಾ? ಒಳ್ಳೇದಾಗ್ಲಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ತೆ. ಹೇಳಿ. ಗುರುಗಳೇ, ನನ್ನ ಮೊಮ್ಮಗನ ಬಗ್ಗೆ ಕೇಳ್ಬೇಕಿತ್ತು. ಯಾರ ಮೊಮ್ಮಗ? ನನ್ ಮೊಮ್ಮಗ. ಅದೇ ನಿಮ್ದೇ ಗೊತ್ತ್ರಿ. ಮಗಳ ಮೊಮ್ಮಗನ? ಮಗನ ಮಗಳ ಮಗ. ಹೇಳಿ. ನಾವು ಕೇಳೋದೆಲ್ಲ ಕರೆಕ್ಟ್ ಆಗಿರ್ತೇವೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಬರ. ಅವ್ನ ಆರೋಗ್ಯದ ಬಗ್ಗೆ ಕೇಳ್ಬೇಕು. ಡೇಟ್ ಆಫ್ ಬರ್ತ್ ಹೇಳ? ಆರೋಗ್ಯದ ಬಗ್ಗೆನಾ? ಹೇಳಿ. 5/14/2/21. 14/2/21. 11:47 AM. ಹುಟ್ಟಿದೂರು? ಹಾಸನ. ನಿಮಿಷ. 14 ಫೆಬ್ರವರಿ 2021. ಕರೆಕ್ಟಾ? ಹೌದೌದು. ಸೊ ಇಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರ 11:47 ಕೊಟ್ಟಿದ್ದಾರೆ. ಹೌದು. ಈಗ ಸದ್ಯಕ್ಕೆ ಗುರುದಶ ನಡೀತಾ ಇದೆ. ಗುರುದಶದಲ್ಲಿ 2024 ರಾಹು, ಗುರುನಲ್ಲಿ ರಾಹು ಕಾಂಬಿನೇಷನ್ 1, 2, 3 ಮಾತಾಡ್ತಾ ಇದಾರಾ? ಮಾತು ಅಷ್ಟಿಲ್ಲ. ಮಾತು ಮಾತಾಡ್ತಾ ಇಲ್ಲ. ಅಲರ್ಜಿ, ತುಂಬಾ ಅಲರ್ಜಿ ಇದೆ ಗುರುಗಳೇ. ಮಾತೇನು ಬರ್ತಾ ಇಲ್ವಾ? ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ ಅವನಿಗೆ. ಎಷ್ಟು ಡಾಕ್ಟರ್ಗಳಿಗೆಲ್ಲ ತೋರಿಸಿದೀವಿ, ಆದ್ರೂ ಕಮ್ಮಿ ಆಗಲ್ಲ. ಓಕೆ. ತಾಯಿ ಆದವರು ಒಂದು ಮಂತ್ರ ಹೇಳ್ಬೇಕು. ಮಗುನ್ ಮಲಗಿಸ್ಕೊಂಡು ಅಥವಾ ಅಲ್ಲಿ ತಲೆ ಮುಟ್ಕೊಂಡು ಓಂ ಪಾಂ ಪಾರ್ವತಿಭ್ಯಾಂ ನಮಃ ಅಂತ ಒಂದು ಹೇಳಿಸಿ. ಹಾಗೆ ಒಂದು ನೀಲಿ ಕಲರ್ ಬಟ್ಟೆ ನಿವಾಳಿಸ್ಬಿಟ್ಟು, ಬ್ಲೌಸ್ ಪೀಸು ಯಾವ್ದಾದ್ರು ಒಂದು ನಿವಾಳಿಸ್ಬಿಟ್ಟು ಶನಿವಾರ ಒಂದು 2 ಜನಕ್ಕೆ 3 ಜನಕ್ಕೆ ಒಂದು 4 ವಾರ ಕೊಡಿ. 7 ಮುಖದ ರುದ್ರಾಕ್ಷಿ ಹಾಕಿ. ಹಾಗೆ ಅಲ್ಲಿ 9, 12 ಮತ್ತೆ 5ನೇ ಮನೆ ಯಾವ್ದಾರು ಇದೆಯಾ? 10, 5. ಇದು ಮತ್ತೆ 5 ಅರಿಶಿಣದ ಕೊಂಬಿಂದ ಪುಡಿ ಮಾಡಿ ಪ್ರತಿ ದಿವಸ ಸ್ನಾನ ಮಾಡಿಸಿ. ಚೇಂಜಸ್ ಬರುತ್ತೆ ನೋಡಿ. ನಮಸ್ಕಾರ.
ನಮಸ್ಕಾರ, ಮಾತಾಡಿ. ಮಾತಾಡ್ತೀನಿ ಬುದ್ಧಿ, ಇದ್ದೀನಿ. ಹೇಳಿ. ಹಲೋ, ಹೇಳಿ ಬುದ್ಧಿ. ನಮಸ್ತೆ ಬುದ್ಧಿ. ಹೇಳಿ. ಹಲೋ, ನಮಸ್ತೆ ಬುದ್ಧಿ. ನಾವು ಚಿತ್ರದುರ್ಗದಿಂದ ಮಾತಾಡ್ತಿರೋದು ಬುದ್ಧಿ. ಮಗಂದು ಒಂದ್ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು ಬುದ್ಧಿ. ಎಷ್ಟು ವಯಸ್ಸು ಮಗನಿಗೆ? ಬೈ ಬರ್ತಿಂದ ಅವನಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬುದ್ಧಿ. ಡೇಟ್ ಆಫ್ ಬರ್ತ್ ಹೇಳಿ. ಮಗನಿಗೆ ಈಗ ಸುಮಾರು ಅಲ್ಲಿ 22-23 ವರ್ಷ ಬುದ್ಧಿ. ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ರೆ ನೀವು ಹೇಳೋದು ಅರ್ಥ ಆಗುತ್ತೆ. ನೀವು ಟಿವಿನೂ ಹಾಕೊಂಡು ನೀವು ಇಲ್ಲಿ ಮಾತಾಡ್ತಾ ಇದ್ರೆ ಕಟ್ ಆಗುತ್ತೆ. 1999 ಬುದ್ಧಿ. ನೀವು ಅಷ್ಟು ಟಿವಿ ವಾಲ್ಯೂಮ್ ಅಷ್ಟು ಜೋರಾಗಿಟ್ರೆ ನಮ್ಗೆ ಇಲ್ಲಿ ಕೇಳಿಸ್ತಾ ಇಲ್ಲ, ನೀವು ಹೇಳೋದು ಅರ್ಥ ಆಗ್ತಾ ಇಲ್ಲ. ಸರಿ ಬುದ್ಧಿ. ಕಮ್ಮಿ ಆಯ್ತು ಬುದ್ಧಿ, ಕಮ್ಮಿ ಮಾಡಿದ್ದು. ಅದನ್ನ ಫಸ್ಟೇ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಸರ್. ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ ನೋಡಿ ನಮ್ಗೆ. ಇಲ್ಲ ಬುದ್ಧಿ, ಕಮ್ಮಿ ಆಯ್ತು ಬುದ್ಧಿ, ಮಾತಾಡ್ತಾ ಇದೀನಿ. ಈಗ 23 ವರ್ಷ ಆದ್ಮೇಲೆ ಬದಲಾಗಿಲ್ಲ ಅಂದ್ರೆ ಏನ್ ಚೇಂಜ್ ಮಾಡೋಣ ನಾವು? ಹೆಂಗ್ ಚೇಂಜ್ ಆಗ್ಬಿಡುತ್ತೆ? ಒಬ್ರು ಕಾಲ್ ಕಟ್ ಆಗಿರುತ್ತೆ, ಎಕ್ಸಾಂಪಲ್. ಹುಟ್ಟದಾಗ್ಲೇನೆ ಕಾಲಿರಲ್ಲ, ಈಗ 23 ಆದ್ಮೇಲೆ ಮಂತ್ರ ಹೇಳಿದ ತಕ್ಷಣ ಕಾಲ್ ಬೆಳೆಯುತ್ತಾ? ಏನ್ ಸಮಸ್ಯೆ ಆಗಿದೆ ಹೇಳಿ. ಬರ್ತಿಂದಲೂ ಸಮಸ್ಯೆ ಸ್ವಾಮಿ. ಒಂದು ಬರ್ತಿಂದನೇ ಏನ್ ಸಮಸ್ಯೆ ಹೇಳ್ತಾ ಇಲ್ವಲ್ಲ ನೀವು? ಒಳ್ಳೆ ಬರ್ತಿಂದನೇ ಸಮಸ್ಯೆ ಅಂತ. ನರ್ವ್ ಸಮಸ್ಯೆ ಆಗಿ ಸರ್ಜರಿ ಎಲ್ಲ ಮಾಡ್ಸಿದ್ವಿ ಬುದ್ಧಿ. ಓಕೆ. ಏನ್ ಅದು ನರ್ವ್ಸ್ ಇಂದ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು? ಏನ್ ಫಿಟ್ಸ್ ಬರ್ತಾ ಇತ್ತಾ? ಎಪಿಲೆಪ್ಸಿನಾ? ಇಲ್ಲ ಸ್ವಾಮಿ, ಕಾಲಿಗೆ ಮತ್ತೆ ಯೂರಿನ್ ಮೋಷನ್ ಗೆ ಅದಕ್ಕೆಲ್ಲ ತೊಂದ್ರೆ ಬುದ್ಧಿ. ಸರಿ, ಅದು ಬಗೆಹರಿತಲ್ಲ ಬುದ್ಧಿ. ಈಗ BBA ಮಾಡ್ಕೊಂಡಿದ್ದಾನೆ, ನೆಕ್ಸ್ಟ್ ಅವನು ಬೇರೆ ಜಾಬಿಗೆ ಹೋಗ್ಬೇಕು ಅಂತಿದ್ದಾನೆ. ಯಾವ್ದು ದಾರಿ ತೋರ್ತಿಲ್ಲ ಬುದ್ಧಿ. ನೀವು ಸುಮಾರು ದಿವಸದಿಂದ ನೋಡ್ತಾ ಇದೀವಿ, ಕೇಳಕ್ಕಿಂತ ಬಹಳ ಸಲ ಟ್ರೈ ಮಾಡಿದೀನಿ ಬುದ್ಧಿ. ಈ ಸಲ ಸಿಕ್ಕತ್ತೆ. ಅದು ಏನ ಆಗ್ಬೋದು ಅಂತ ನನಗೆ ಬಹಳ ಕ್ಯೂರಿಯಾಸಿಟಿ ಇತ್ತು ಬುದ್ಧಿ. ಅದೇನಾದ್ರೂ ದಾರಿ ತೋರ್ಸ್ರಿ ಬುದ್ಧಿ. ನೀವು ಕ್ವಶನ್ ಕೇಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಹೇಳಿ. ಈ ಕಡೆ ಹುಟ್ಟದಾಗ್ಲಿಂದ ಅವ್ನು ಮಾಡಿದಾನೆ ಅಂತೀರಾ, ಆಮೇಲೆ BBA ಮಾಡಿದಾನೆ ಅಂತ ಹೇಳ್ತಾರ, ಕೆಲಸ ಹುಡುಕ್ತಾನೆ ಅಂತ ಹೇಳ್ತೀರಾ. ಒಂದು ನಿರ್ದಿಷ್ಟವಾಗಿರೋ ಪ್ರಶ್ನೆ ಕೇಳ್ತಾನೆ. ಏನಿಲ್ಲ ಬುದ್ಧಿ, ಇಂಟ್ರೆಸ್ಟ್ ಐತೆ ಬುದ್ಧಿ. ಅದು ಆರೋಗ್ಯದ ಸಮಸ್ಯೆ ಐತೆ, ಇದಕ್ಕೂ ಹೋಗ್ತೀನಿ ಅಂತಿದ್ದಾನೆ. ಏನು ದಾರಿ ತೋರಿಸ್ತಾ ಇಲ್ಲ ಬುದ್ಧಿ. ಅದಕ್ಕೆ ಸಲುವಾಗಿ ನಾನು ಕೇಳೋದಕ್ಕೆ ಇದು ಮಾಡ್ತಾ ಇದ್ದೀನಿ ಬುದ್ಧಿ. ಡೇಟ್ ಆಫ್ ಬರ್ತ್ ಹೇಳಿ. 16/5/1999 ಬುದ್ಧಿ. ಸಮಯ 6ರಿಂದ 6:10 ಬುದ್ಧಿ. ಯಾವಾಗ? ಬೆಳಿಗ್ಗೆನಾ ಸಾಯಂಕಾಲನಾ? ಸಂಜೆ ಬುದ್ಧಿ. ಹುಟ್ಟಿದೂರು? ಚಿತ್ರದುರ್ಗ ಬುದ್ಧಿ. ಡಿಗ್ರಿ ಲಗ್ನ. ಸೂರ್ಯ ಮತ್ತೆ ಚಂದ್ರ ಲಗ್ನದಲ್ಲಿ ದ್ವಿತೀಯಾಧಿಪತಿ, ಸಪ್ತಮಾಧಿಪತಿ, ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ 9ರಲ್ಲಿದ್ದಾನೆ. ಓಕೆ. ಚಂದ್ರ ಹುಟ್ಟಿದಾಗ ಚಂದ್ರ ಇತ್ತು. ಮಂಗಳ ಈಗ ರಾಹು ನಡೀತಾ ಇದೆ. ರಾಹು 9, 6, 12. ಶುಕ್ರನಲ್ಲಿ 8, 9 3ನೇ ಮನೆ ತೋರಿಸ್ತಾ ಇದೆ. ಜಾಬ್, ಕೆಲ್ಸಕ್ಕೆ ಹೋಗ್ಬೋದಲ್ಲ, ಆರಾಮಾಗಿದೆ ಅಲ್ಲ? ಆರೋಗ್ಯದಲ್ಲಿ ಸ್ವಲ್ಪ ಪದೇ ಕಾಡಿಸುತ್ತೆ ಬುದ್ಧಿ. ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ. ಏನದು ಕಾಯಿಲೆ ಹೆಸರೇನು? ಅದು ಮೇನೋಮೆಲಿಂಗಸಿಲ್ ಅಂತ ಬುದ್ಧಿ. ಬೈ ಬರ್ತಲ್ಲಿ ಎಷ್ಟೋ ಮಕ್ಕಳಿಗೆ ಆತರ ಆಗುತ್ತೆ ಬುದ್ಧಿ. 2ರಿಂದ 3 ಸಲ ಸರ್ಜರಿ ಮಾಡಿಸಿದ್ವಿ ಬುದ್ಧಿ. ಪದೇ ಇನ್ಫೆಕ್ಷನ್ ಅದು ಕಾಡ್ತದೆ ಬುದ್ಧಿ. ರಾಹುಗೆ ಹೋಗ್ಬೇಕು. ರಾಹು 12, 2, 7 ಮಂಗಳ 4 ಸತಿ ರಿಪೀಟ್ ಆಗಿದೆ. 6, 9, 12 2 ಸತಿ ರಿಪೀಟ್ ಆಗಿದೆ. ತೊಗರಿ ಬೇಳೆನ ಪ್ರತಿ ಮಂಗಳವಾರ ದಾನ ಮಾಡಿ 8 ಮುಖದ ರುದ್ರಾಕ್ಷಿ ಹಾಕಿ ಒಂದು ಮಂತ್ರ ಸಜೆಸ್ಟ್ ಮಾಡ್ತೀನಿ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಅವ್ರ ಕೈಲೇ ಹೇಳಿಸಿ. ಹೇಳ್ತಾರ ಮಂತ್ರ? ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಹೇಳಿ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ ಸರ್. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ಸರ್. ನಾನೊಂದು ಪ್ರಶ್ನೆ ಹೆಸರು ಹೋಗ್ಬೇಕು ಸರ್. ಹೇಳಿ, ಏನ್ ವಿಚಾರ? ಹೇಳಿ ಸರ್. ನನ್ನ ಲೈಫಲ್ಲಿ ಎಲ್ಲ ಅರ್ಧಂಬರ್ದಾನೆ. ಏನಾದ್ರು ಒಂದು ಅದೃಷ್ಟ ಅನ್ನೋದು ಏನಾದ್ರು. ಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ಹಾಕಿದಿರ್ತಾನೆ? ಅದು ಅರ್ಧಂಬರ್ಧ ಹಾಕಿದಿರಾ? ಡ್ರೆಸ್ ಫುಲ್ ಹಾಕಿದಿರ್ತಾನೆ? ಲೈಫಲ್ಲಿ ಎಲ್ಲ ಅರ್ಧಂಬರ್ಧ ಅಂದ್ರಲ್ಲ, ಡ್ರೆಸ್ ಅರ್ಧಂಬರ್ಧ ಹಾಕಿದಿರಾ ಅಂತ ಕೇಳಿದೆ.
ಇಲ್ಲ ಸರ್. ಅದೇನ್ ಅರ್ಧಂಬರ್ಧ ಸರ್ ಹೇಳಿ ಸರ್ ಹೋಗ್ಲಿ, ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಜನಗಳು. ಯಾವ ವಿಷಯದಲ್ಲೂ ನನಗೆ ಅಷ್ಟು ಮದುವೆ ಆಗಿದ್ದೀರಾ? ಮದುವೆ ಆಗಿದ್ದೀರಾ? ಇಲ್ಲ ಸರ್, ಆಗಿಲ್ಲ ಮದುವೆ. ಅದು ಫುಲ್ಲೇ ಆಗಿಲ್ಲ, ಅದು ಅರ್ಧಂಬರ್ಧ ಆಗಿಲ್ಲ. ಎಲ್ಲ ಅರ್ಧಂಬರ್ಧ. ಅದಕ್ಕೆ ಮದುವೆ ಇದ್ರೆ ಅರ್ಧಂಬರ್ಧ ಆಗುತ್ತೆ. ಹೌದು ಸರ್, ಇನ್ನೇನ್ ಸರ್, ಮದುವೆ ಆದ್ರೆ ಎಷ್ಟೋ ಜನ ಹಿರಿಯರು ಹೇಳ್ತಾರೆ ನೀನ್ ಮದುವೆ ಆದ್ರೆ ಪೂರ್ಣ ಮನುಷ್ಯ ಉದ್ಧಾರ ಆಗು ಅಂತಾರೆ. ಯೋಗ್ಯನೇ ಇಲ್ಲ ಇದು. ಎಷ್ಟು ಏಜ್ ನಿಮಗೆ? ಏಜ್ ಎಷ್ಟು ನಿಮಗೆ? 43 ಸರ್. ಅಬ್ಬಾ, ಅರ್ಧಂಬರ್ಧ ಅಲ್ಲ, ಫುಲ್ಲೇ ಹೋಗ್ಬಿಟ್ಟಿಲ್ಲ ಸರ್. ಅದಕ್ಕೆ ಆ ಒಂದ್ ದೃಷ್ಟಿಯಿಂದ ಅರ್ಧಂಬರ್ಧ ಅಂದೆ ಎಲ್ಲದಕ್ಕೂ. ಏನ್ ಕೆಲಸ ಮಾಡ್ತೀರಾ ಸರ್? ನಾನೀಗ ಒಂದು ಇಲ್ಲಿ ಯಾವ್ದೋ ಪ್ರಾಜೆಕ್ಟ್, ಅದೇ ಪ್ರೈವೇಟ್ ವರ್ಕ್ ಅಲ್ಲಿ ಒಂದು ಕೆಲಸ ಮಾಡ್ತೀನಿ ಸರ್. ಅಂತ ಗವರ್ಮೆಂಟ್ ಅಲ್ಲ, ಪ್ರೈವೇಟ್ ಸೆಮಿ ಗವರ್ಮೆಂಟ್ ಸರ್. ಏನೋ ದಿನಕ್ಕೊಂದು 5 ರೂಪಾಯಿ ಸಿಗುದು ಸರ್ ಅಷ್ಟೇ. ಅದು ಬಿಟ್ರೆ ಅದ್ರಲ್ಲೇ ಎಲ್ಲ ಸಂಸಾರ ಮಾಡ್ಕೊಂಡಿದ್ದೀವಿ ಸರ್. ಸರಿ ಆಯ್ತು, ಒಂದು ಪ್ರಶ್ನೆಶಾಸ್ತ್ರ ಹಾಕಿ. 1 to 240 ನಂಬರ್ ಹೇಳಿ. 64 ಸರ್. 64. ಯಾವ ಊರು ಇರೋದು ನೀವು? ಸರ್ ನಾನೀಗ ಇಲ್ಲೇ ಬೆಂಗಳೂರು ಇದ್ದೀನಿ ಸರ್. ಬೆಂಗಳೂರಲ್ಲಿ ಅರ್ಧಂಬರ್ಧ ಇದ್ದೀರಾ? ಬೆಂಗಳೂರಲ್ಲಿ ಅರ್ಧಂಬರ್ಧ ಇದೀನಿ ಸರ್. ಬಾಡಿಗೆ ಮನೇಲಿ ಅರ್ಧಂಬರ್ಧ ಇದೀನಿ ಸರ್. ಅರ್ಧ ಬಾಡಿಗೆ ಅರ್ಧ ಸ್ವಂತ. ತಮಾಷೆ ಸರ್, ನಿಮ್ಗೆಲ್ಲ ತಮಾಷೆ, ನಮಗೆ ದೊಡ್ಡ ಹಿಂಸೆ. ಏನ್ ತಮಾಷೆ ರೀ, ಜೀವನದಲ್ಲಿ ಆರಾಮಾಗಿರ್ರಿ. ತಂದೆ ತಾಯಿಗಳು ಎಲ್ಲಿದ್ದಾರೆ? ಅದೊಂದ್ ಚೆನ್ನಾಗಿದೀನಿ ಸರ್. ಯಾವ್ದು ಯೋಚನೆ ಮಾಡ್ತಿಲ್ಲ. ಆಗೋದಾಗ್ಲಿ ಹೋಗೋದಾಗ್ಲಿ ಭಗವಂತ ನೀನ್ ಇದೆಯಪ್ಪ ಅಂದ್ಕೊಂಡು ಅನ್ಸ್ಕೊಂಡು ಹೋಗ್ತಾ ಇದೀನಿ ಸರ್ ಅಷ್ಟೇ. 9ನೇ ಮನೆ ರಾಹುನಲ್ಲಿ ಬಂದಿದೆ. 6ನೇ ಮನೆ. ಓಕೆ, 9. ನೀವು ಬದಲಾವಣೆ ಮಾಡ್ಬೇಕಷ್ಟೇ. ಈಗ ಕೆಲಸ ಬದಲಾವಣೆ ಮಾಡಿ ಬೇರೆ ಕೆಲಸ ಹುಡುಕಿ ಸ್ವಲ್ಪ ಅಭಿವೃದ್ಧಿ ಕಾಣ್ತೀರಾ ಅಂತ ಪ್ರಶ್ನೆಶಾಸ್ತ್ರದಲ್ಲಿ ಬಂದಿದೆ. ಅರ್ಥ ಆಯ್ತಾ? ಬದಲಾವಣೆ ಮಾಡಿ. ಈಗ ಒಂದು ಕೆಲಸ ಏನು ಇಟ್ಕೊಂಡಿದ್ದೀರಾ ಅದನ್ನ ಚೇಂಜ್ ಮಾಡಿ ಟ್ರಾವೆಲ್ ಲೈನ್ ಏನಾರು ಹೋಗಂಗಿದ್ರೆ ಹೋಗಿ. ನನ್ನ ಸಜೆಷನ್ ಟ್ರಾವೆಲ್ಸ್ ಹುಡುಕಿ, ಸಿಗುತ್ತೆ. ಟ್ರಾವೆಲ್ ಲೈನಲ್ಲಿ ನಿಮಗೆ ಏಳಿಗೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಮಾತಾಡಿ. ಹಲೋ ಸರ್, ನಮಸ್ಕಾರ ಸರ್. ಹೇಳಿ ಸರ್. ನಮ್ಮ ತಂದೆ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು. ಯಾವಾಗ್ಲೂ ಅವ್ರಿಗೆ ಹುಷಾರಿರಲ್ಲ ಸರ್. ಎಷ್ಟು ಏಜು ಸರ್? ಅವ್ರಿಗೀಗ 68 ಸರ್. 68ರಲ್ಲಿ ಸಾಮಾನ್ಯ ಅಲ್ವೇನ್ರಿ ಎಲ್ಲರಿಗೂ? ಸರ್ ಅವ್ರು ತುಂಬಾ ಚೆನ್ನಾಗಿದೆ ಸರ್. ಈಗ ಒಂದು 5-6 ವರ್ಷದಿಂದ ತುಂಬಾ ವೀಕ್ ಆಗ್ಬಿಟ್ಟಿದ್ದಾರೆ ಸರ್. ಯಾವಾಗ್ಲೂ ಹುಷಾರಿರಲ್ಲ. ಏನಾಗಿದೆ? ಹಾಸ್ಪಿಟಲ್ ಏನ್ ಹೇಳ್ತಾರೆ ಡಾಕ್ಟ್ರು? ಅವ್ರಿಗೆ ಅದೇ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಸ್ಟೆಂಟ್ ಹಾಕಕ್ ಆಗಲ್ಲ ಅಂತ ಹೇಳಿದ್ರು. ಸರಿ, 1 to 240 ಒಂದು ನಂಬರ್ ಹೇಳಿ. ಸರ್ 91. 91? 91? ಹೌದು ಸರ್. ಸರಿ, ಓಕೆ. 91. ಶನಿ ನೋಡೋಣ, ಶನಿ ಏನ್ ಹೇಳ್ತದೆ? 8. ಇಲ್ಲ ಸರ್, ಆಪರೇಷನ್ ಆಗೇ ಆಗುತ್ತೆ ಸರ್. ಇನ್ನೊಂದು ಕಡೆ ಹೋಗ್ಲೇಬೇಕು, ಸ್ಟೆಂಟ್ ಹಾಕ್ಸ್ಲೇಬೇಕು, ಇಲ್ಲಾಂದ್ರೆ ಇದು ಬ್ಲಾಕ್ ಅಂತ ತೋರಿಸ್ತಾ ಇದೆ. ಹೌದು, ಬ್ಲಾಕೇಜ್ ಆಗಿದೆ, ಮಲ್ಟಿಪಲ್ ಬ್ಲಾಕೇಜ್ ಆಗಿದೆ. 8th house ರಾಹು ಬ್ಲಾಕೇಜ್ ತೋರಿಸುತ್ತೆ. ಸಡನ್ ಅಟ್ಯಾಕ್ ಆಗೋ ಸಾಧ್ಯತೆನೂ ಇದೆ. ಸ್ವಲ್ಪ ಮೂಲಂಗಿ ದಾನ ಮಾಡಿ, ನನ್ನ ಕಡೆಯಿಂದ ಮೂಲಂಗಿ ದಾನ ಮಾಡಿ. ಹಾಗೆ ಕಾಂಬಿನೇಷನ್ ಅಲ್ಲಿ 5th house ನೋಡೋಣ. 4 ಮುಖದ ರುದ್ರಾಕ್ಷಿ ಹಾಕಿ, ಮತ್ತೆ ಹಳದಿ ಕಲರ್ ದಾರ ಕಟ್ಕೊಳ್ಳಿ. ಸಾಧ್ಯವಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿಸಿ. ಒಳ್ಳೇದಾಗ್ಲಿ. ನಮಸ್ಕಾರ, ಮುಂದಿನ ಕರೆಗೋಣ. ಹಲೋ, ನಮಸ್ಕಾರ, ಹೇಳಿ. ಹಲೋ, ನಮಸ್ಕಾರ ಸರ್. ನಮ್ಮ ಮಗಂದು ಮದುವೆ ಬಗ್ಗೆ ಕೇಳಬೇಕಿತ್ತು. ಏನು ಇದು ಪ್ರಶ್ನೆಶಾಸ್ತ್ರನ ಜಾತಕನ? ಜಾತಕನ ಹೇಳಿ. ಮಕ ನಕ್ಷತ್ರ, ಸಿಂಹ ರಾಶಿ ಸರ್. ಅಯ್ಯೋ, ಜಾತಕ ಅಂದ್ರೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ, ಪ್ರಶ್ನೆಶಾಸ್ತ್ರ ಕೇಳ್ತಾ ಹೋಗ್ತೀರಾ? ಪ್ರಶ್ನೆಶಾಸ್ತ್ರನ ಕೇಳ್ತಾರೆ. ಮಕ ನಕ್ಷತ್ರ ಏನಕ್ಕೆ ಬೇಕು ನಮ್ಗೆ? 1 to 240 ನಂಬರ್ ಹೇಳಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 65. ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? ಮಗನಿಗೆ ಈಗ 35 ಬೀಳ್ತದ ಸರ್. 5ನೇ ಮನೆ ರಾಹು, 7ನೇ ಮನೆನೂ ಗುರು. ಫಸ್ಟ್ ಗುರು ನೋಡೋಣ. ಗುರು ಮದುವೆ ಕೊಡ್ತಾನ. ಗುರು ಕೇತುವಿನ ನಕ್ಷತ್ರದಿದೆ. ಓಕೆ, ಕೇತು ಸ್ವಲ್ಪ ಕಷ್ಟ. ರಾಹು 6ನೇ ಮನೆ ಮತ್ತೆ 8ನೇ ಮನೆ. ವಿವಾಹ ತೋರಿಸ್ತಾ ಇಲ್ವಲ್ಲಮ್ಮ ಪ್ರಶ್ನೆಶಾಸ್ತ್ರದಲ್ಲಿ? ಹೌದು, ವಿವಾಹನೇ ತೋರಿಸ್ತಾ ಇಲ್ಲ. ಏನಕ್ಕೆ ಒಪ್ಕೋತಾ ಇಲ್ವಾ? ಏನ್ ಸಮಸ್ಯೆ ಇಲ್ಲಿ? ಯಾವ್ದು ವಿವಾಹ ಇಲ್ಲ ಅಂತಾನೆ ತೋರಿಸ್ತಾ ಇದೆಯಲ್ಲ, ಒಂದು ಪಾಸಿಟಿವೇ ಇಲ್ಲ. ಹ್ಞೂ ಸರ್, ಯಾವ ನೋಡ್ಬೇಕು ಅಂದ್ರು ನೋಡಕ್ ಹೋದ್ರೆ ಇಷ್ಟ ಆಗಲ್ಲ, ಹಿಂಗ ಆಗ್ತಾ ಇಲ್ಲ. ಇಷ್ಟ ಯಾರಿಗಾಗ್ತಾ ಇಲ್ಲ? ನಿಮ್ಗ, ನಿಮ್ ಮಗನ್ಗ? ಅದೇ ಮಗನಿಗೂ ಇಷ್ಟ ಆಗಲ್ಲ. ಕೆಲವೊಂದು ಹುಡುಗಿಯರೇ ಬೇಡ ಅಂದ್ಬಿಡ್ತಾರೆ. ಏನ್ ಕೆಲಸ ಮಾಡ್ತಾನೆ ನಿಮ್ ಮಗ? ಮಗ ಬಯೋಮೆಡಿಕಲ್ ಇಂಜಿನಿಯರ್ಸ್. ಅವನು
ಬಯೋಮೆಡಿಕಲ್ ಇಂಜಿನಿಯರ್. ಏನ್ ಯಾವ ತರ ಹುಡುಗಿ ಬೇಕಂತ ಅವನಿಗೆ? ಅವನಿಗೆ BSc MSc ಆಗಿದ್ರು ಸಾಕು ಸರ್. BCom MCom. ಇಲ್ಲಿ ವಿವಾಹದ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಫುಲ್ ಎಲ್ಲ ವೆರಿ ಬ್ಯಾಡ್ ಇನ್ ಮ್ಯಾರೇಜ್ ಅಂತ ಬರ್ತಾ ಇದೆ. ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು ಅಂತ ಬರ್ತಾ ಇದೆ ಇದು ಅಷ್ಟೇ. ಹೌದ್ರಾ? ನೀವು ಅನ್ಕೊಂಡಿರೋದು ಸಿಗಲ್ಲ ಅಂತ ಈ ಗ್ರಹಗಳು ಹೇಳ್ತಾ ಇದ್ವಿ. ನೀವ್ ಏನ್ ಮನ್ಸಲ್ಲಿ ಅನ್ಕೊಂಡು ನಮ್ಗೆ ಗೊತ್ತಾಗಲ್ಲ ಇನ್ನು ಡೀಪ್ ಆಗಿ. ಇವೆರಡು ಏನ್ ಹೇಳ್ತಾ ಇದೀವಿ ಅಂದ್ರೆ ನೀವು ಅನ್ಕೊಂಡಿರೋ ಪ್ರಕಾರ ಸಿಗದೇ ಇಲ್ಲ, ಸಿಕ್ಕಿದ್ ತಗೊಂಡು ಸೈಲೆಂಟ್ ಆಗಿರಿ ಅಂತ ಹೇಳ್ತಾ ಇದೆ ಗ್ರಹಗಳು. ಇಲ್ಲಾಂದ್ರೆ ಇವತ್ತು 33, ನಾಳೆ 43. ಅರ್ಥ ಆಯ್ತಾ? ಕೇಳಿದ್ರು ಸರ್ ಡೇಟ್ ಪ್ರಕಾರ ಕೇಳಿದ್ರೆ. ಏನಮ್ಮ? ಡೇಟ್ ಪ್ರಕಾರ ಕೇಳಿದ್ರೆ. ಡೇಟ್ ಪ್ರಕಾರ ಕೇಳಿದ್ರೆ ಏನಾಗುತ್ತೆ? ಅಲ್ಲ ಕೇಳಿದ್ ಸರ್, ಮತ್ತೆ ಅದ್ರಾಗ ಏನಾರ ಐತಾವ? ಅಂದ್ರೆ ನಿಮಗೆ ಗ್ರಹಗಳ ಮೇಲೆ ಅನುಮಾನ. 33 ಆಗಿ ಅವ್ನು ಒಪ್ಕೊಂಡೇ ಇಲ್ಲ ಅಂದ್ರೆ ಅಷ್ಟ ಅನುಮಾನ ಬರ್ಲಿಲ್ಲ, ಇಲ್ಲ ಅನುಮಾನ ಬಂದ್ಬಿಟ್ಟಿದೆ. ನಿಮ್ ಮಗನೆಲ್ಲ ಏನೋ ನ್ಯೂನ್ಯತೆ ಇದೆ, ಫಸ್ಟ್ ಕೇಳ್ಕೊಳ್ಳಿ. ಅದು ನಿಮ್ ಮಗನೆಲ್ಲ ಏನೋ ನ್ಯೂನ್ಯತೆ ಇದೆ, ಫಸ್ಟ್ ಕೇಳ್ಕೊಳ್ಳಿ. ನೋಡೋಣ ಅಂತ ಯಾವ ಬಂದಿಲ್ಲಲ್ಲ ಅಂತ. ನೋಡೋಣ ಅಂತ ಇರ್ಲಿ, ಅವನಿಗೂ ವಯಸ್ಸಾಗ್ತಾ ಇರ್ಲಿ, ಅವನಿಗೆ ಯಾವಾಗ ಮದುವೆ ಮಾಡ್ಕೋಬೇಕು ಅಂತ ತಲೆಯಲ್ಲಿ ಫಸ್ಟ್ ಕೇಳಿ. 33 ಆಯ್ತು, ಮುದಿಯ ಆಯ್ತು, ಫಸ್ಟ್ ಅದನ್ನ ಕೇಳಿ. ಈ ಗ್ರಹಗಳ ಮೇಲೆ ಬಂದ್ಬಿಡ್ತಾರೆ, ಇದು ಸರಿ ಇಲ್ಲ ಅದ್ ಹೇಳಿ ಅಂತ. ಇವರೇ ಅಸ್ಟ್ರಾಲಜರ್ ಆಗ್ಬಿಟ್ಟಿದ್ದಾರೆ. ನಾವು ಒಂದು ಫಾರ್ಮ್ಯಾಟ್ ಅಲ್ಲಿ ಹೇಳಿದ್ರೆ ಇವರಿಗೆ ಪ್ರಾಬ್ಲಮ್ ಇದೆ, ನಮ್ಮ ಪಬ್ಲಿಕ್ ಅವ್ರಿಗೆ ಪ್ರಾಬ್ಲಮ್ ಇದೆ. ಅವರೇ ಗ್ರಹಗಳಿಗೆ ರಾಜ ಆಗ್ಬಿಟ್ಟಿರ್ತಾರೆ. ಪ್ರಶ್ನಾಶಾಸ್ತ್ರ ಎಲ್ಲರೂ ಹೇಳ್ತಾರೆ ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ ಅಂತ. ಇದನ್ನೇ ಹೇಳೋದು, ಗ್ರಹಗತಿಗಳು ಕೊಡೋದಿಲ್ಲ ಅಂತಂದ್ರೆ ಇವರಿಗೆ ಎಲ್ಲೋ ದುರಾಂಕಾರ ಇದೆ ಅಂತ ಕೊಡಲ್ಲ. ನಾನು ಇದನ್ನ ಕಡಾಖಂಡಿತವಾಗಿ ಹೇಳ್ತೀನಿ. ಅದನ್ನ ಬಿಡಿ, ಸಮಾಧಾನವಾಗಿರಿ, ಒಳ್ಳೇದು ಸಿಕ್ಕೇ ಸಿಗುತ್ತೆ. ಇಲ್ಲಿ ಆ 3ನೇ ಮನೆ 6ನೇ ಮನೆ ಇವೆಲ್ಲ ಅದೇ ತಲೆಕೆಟ್ಟು ಕಾಂಬಿನೇಷನ್ ಬಂದಿರುತ್ತೆ. ಅದು ಬಿಟ್ಬಿಟ್ಟು ಜಾತಕಕ್ಕೆ ಹೋಗ್ಬೇಕಂತ ಇವಾಗ ಗ್ರಹಗಳಿಗೆ ಹೇಳ್ಕೊಡ್ತಾರೆ ಯಾವ್ದಾದ್ಮೇಲೆ ಯಾವ್ದು ಹೋಗ್ಬೇಕು ಅಂತ ಜನಗಳ. ಅದಕ್ಕೆ ನಮ್ಮ ಜಗತ್ತು, ನಮ್ಮ ಪರಿಸ್ಥಿತಿ ಹಿಂಗ್ ಇಟ್ಟಿದ್ದಾರೆ ಭಗವಂತ. ನಮಸ್ಕಾರ. ನಮಸ್ಕಾರ ಸರ್. ಹಾ ಹೇಳಿ ಸರ್. ನಮ್ದು ದಿನಸಿ ಅಂಗಡಿ ಮಾಡಿದೀವಿ, ಸೇಲ್ ಮಾಡ್ಬೇಕು ಅನ್ಕೊಂತ ಇದೀವಿ, ಯಾರು ಬರ್ತಾ ಇಲ್ಲ ಸರ್. ಸಾರಿ ಸರ್, ಇನ್ನೊಂದ್ಸತಿ ಹೇಳಿ, ಏನ್ ಸೇಲ್ ಮಾಡ್ಬೇಕು? ದಿನಸಿ ಅಂಗಡಿ ಮಾಡಿದೀವಿ ಸರ್ ನಾವು. 1 to 241 ನಂಬರ್ ಹೇಳಿ. 125 125 ಬಿಸ್ನೆಸ್. 7ನೇ ಮನೆ ಸೇಲ್, ಕಸ್ಪ್. 7ನೇ ಮನೆ ಕೇತು ರೆಟ್ರೋಗ್ರೇಡ್, ಯಾರು ಬರಕ್ ಕಷ್ಟ. 2ರಲ್ಲಿ 5, 2 5 ಮಂಗಳ. 5ನೇ ಮನೆ. ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಬರ್ತಾರಾ? ಇಲ್ಲ, ಯಾರು ಬರ್ತಾ ಇಲ್ಲ ಸರ್. ದಶಾ ಅಂತರ್ಭುಕ್ತಿಲಿ 3 2 5 ಮಂಗಳ. ಮಂಗಳ ಆದ್ಮೇಲೆ ರಾಹು ಸಪ್ರೇಷನ್ ಕೊಡುತ್ತೆ. ಓಕೆ. ಸೂರ್ಯ 2024 ಮೇ. ರಾಹು ಫೆಬ್ರವರಿ ಒಳಗಡೆ ಒಬ್ರು ಬರೋ ಚಾನ್ಸಸ್ ಇರುತ್ತೆ. ಅವ್ರು ಏನ್ ರೇಟ್ ಕೇಳ್ತಾರೋ ಅದನ್ನ ಕೊಟ್ರೆ ಆಗತ್ತೆ. ನಿಮ್ದು ರೇಟ್ ಬರಲೇಬೇಕು ಅಂತ ಕಾಯ್ಕೊಂಡಿದ್ರೆ ಇದು ಗೊತ್ತಾಗಲ್ಲ. ಗ್ರಹಗಳು ಕಳಿಸ್ಕೊಡ್ತಾರೆ ಅಷ್ಟೇ ಈ ರೇಟ್ಗೆ ಅಂತ. ತಗೊಳ್ಳೋದು ಬಿಡೋದು ನಿಮ್ ಇಷ್ಟ. ಫೆಬ್ರವರಿ ಅದು ಕರೆಕ್ಟ್ ಆಗಿ ಹೇಳ್ತೀನಿ ನಿಮಗೆ. 6ನೇ ತಾರೀಕು ಜನವರಿ ಆದ್ಮೇಲೆ 22ನೇ ತಾರೀಕು ಫೆಬ್ರವರಿ ಒಳಗೆ ಒಬ್ರು ಬರ್ತಾರೆ. ಅವ್ರು ಏನ್ ರೇಟ್ ಹೇಳ್ತಾರೋ ಹೆಚ್ಚು ಕಮ್ಮಿ ಮಾತಾಡಿ ಕ್ಲೋಸ್ ಮಾಡ್ರೆ ಆಗುತ್ತೆ. ಇಲ್ಲಾಂದ್ರೆ ನೆಕ್ಸ್ಟ್ ಮತ್ತೆ ಇನ್ನೊಂದ್ಸತಿ ಪ್ರಶ್ನಾಶಾಸ್ತ್ರ ಆಗ್ತಾ ಇರಬೇಕು. ಓಕೆ. ಸಾಮಾನ್ಯವಾಗಿ ಅನೇಕ ವಿಚಾರಗಳು ಹೇಳಬೇಕು, ಸಮಯ ಕಮ್ಮಿ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತೀನಿ. ನಮ್ಮ ಇಷ್ಟ ಪ್ರಕಾರ ಗ್ರಹಗಳು ಆನ್ಸರ್ ಕೊಡಲ್ಲ, ಪರಿಸ್ಥಿತಿ ಮೇಲೆ ಗ್ರಹಗಳು ಆನ್ಸರ್ ಕೊಡ್ತವೆ. ಅದನ್ನ ದಯವಿಟ್ಟು ತಗೊಳ್ಳಿ. ಸಮಸ್ಯೆ ಇರೋದೇ ಅಷ್ಟೇ, ಹುಡುಗಿರ್ನೆಲ್ಲ ಕೊಡುತ್ತೆ ಮದುವೆ ಮಾಡ್ಕೊಳಕ್ಕೆ. ಇಂಥದ್ದೇ ಅವರ ಒಂದು ಯೋಗ್ಯತೆಗೆ ಮತ್ತೆ ಯೋಗಕ್ಕೆ ಇಂಥದೇ ಅಂತ ಒಂದು ಕೊಡ್ತಾರೆ. ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ದಟ್ ಈಸ್ ನಾಟ್ ಅಸ್ಟ್ರಾಲಜಿಸ್ ಪ್ರಾಬ್ಲಮ್, ದಟ್ ಈಸ್ ಯುವರ್ ಪರ್ಸನಲ್ ಪ್ರಾಬ್ಲಮ್, ಪಬ್ಲಿಕ್ ಪ್ರಾಬ್ಲಮ್. ಪಬ್ಲಿಕ್ ಅವ್ರು ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ಅಸ್ಟ್ರಾಲಜಿ ಪ್ರೋಗ್ರಾಮ್ ಅಲ್ಲೂ, ಬೆಳಗ್ಗೆ ಬರೋ ಪ್ರೋಗ್ರಾಮ್ ಅಲ್ಲೂ ಅಥವಾ ನೈಟ್ ಯಾರು ಬರಲ್ಲ ಬಿಡಿ, ಬೆಳಿಗ್ಗೆ ಬರೋ ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಈ ರೀತಿ ಖಡಕ್ಕಾಗಿ ಹೇಳಲ್ಲ. ಗ್ರಹಗಳು ಎಲ್ಲಾನು ಸಹಾಯ ಮಾಡ್ತವೆ. ನಮಗ್ ಬೇಕಾಗಿರೋದು ಆ ಒಂದು ಆಲೋಚನೆಯಿಂದ ಕೇಳ್ತೀವಲ್ಲ, ಅದೇ ಬೇಕು ಅನ್ನೋದು ಕರ್ಮದಿಂದ ಸಿಗಲ್ಲ. ಅರ್ಥ ಆಯ್ತಲ್ಲ? ನಮ್ ಕರ್ಮ ಏನಿರುತ್ತೆ ಇಂಥದ್ದು ಬೇಕು. ಕಾಂಪ್ರಮೈಸಿಂಗ್ ಓನ್ಲಿ ವಿನ್ಸ್. ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ವೀಕ್ಷಕರು, ಎಸ್ಪೆಷಲಿ ಪೋಷಕರು, ಕಾಂಪ್ರಮೈಸ್ ಆಗಿ ಲೈಫಲ್ಲಿ. ಇಲ್ಲ ಅಂದ್ರೆ ನಿಮ್ ಮಗನಿಗೆ 40 ಆದ್ರೂ ಹಿಂಗೆ ಇದ್ದಾರೆ, 45 ಹಿಂಗೆ, ಹುಡುಗಿಗೆ 35 ಆದ್ರೆ ಹಿಂಗೆ ಇರ್ತಾರೆ. ಜನಗಳು ನಿಮಗೆ ದೂಷಿಸೋದು. ಅದ್ರ ಜೊತೆಗೆ ಕಾಂಪೌಂಡರ್ ಹತ್ರ ಹೋಗ್ಬಿಟ್ಟು ಅದು ಇದು ಮ್ಯಾಚ್ ಮಾಡಿಸಿ ಬಂದಿದೆ ಬಂದಿಲ್ಲ ಪೂಜೆ ಗೀಜೆ, ಅದೂ ಆಗಲ್ಲ. ಜಾತಕದಲ್ಲಿ ಏನ್ ಹೇಳುತ್ತೋ ಅದನ್ನ ಕೇಳ್ಕೊಂಡು ಮುಂದುವರಿರಿ, ಒಳ್ಳೇದಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ ಬಗ್ಗೆ ನೀವೇ ತಿಳ್ಕೋಬೇಕು ಅಂತಂದ್ರೆ ಈ ಒಂದು ಜಾತಕನ ನೀವೇ ಕಲೀರಿ. ನಿಮಗೆ ಗೊತ್ತಾಗುತ್ತೆ ವಾಟ್ ಈಸ್ ಇನ್ ಸ್ಟೋರ್ ಇನ್ ಮೈ ಹಾರೋಸ್ಕೋಪ್, ಇನ್ ಮೈ ಲೈಫ್. ಸರ್ವೇ ಜನ ಸುಖಿನೋ ಭವಂತು.
ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ ISO ಈ ಸರ್ಟಿಫಿಕೇಟ್ ಅನ್ನು ಉಚಿತವಾಗಿ ಪಡೆಯಿರಿ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.